ಮೊಟ್ಟ ಮೊದಲು ನಮ್ಮ ತಾಯಿ ಭಾರತೀಯ ಮಾತೆಗೆ ತಲೆಬಾಗಿ ನಮಿಸುತ್ತಾ ಎಲ್ಲ ಬಸವಾದಿ ಪ್ರಮಥರನ್ನು ಹಾಗೂ ಎಲ್ಲ ಸಾಧು ಸಂತರ ವೀರ ಶೂರರ ಅಡಿದಾವರಗಳಿಗೆ ನತಮಸ್ತಕಳಾಗಿ ಮಹಾವತಾರ ಫೌಂಡೇಶನದ ನಮ್ಮ ರಂಗನಾಥ ಗುರುಜಿಯವರಿಗೂ ಹಾಗೂ ಪತ್ರಿಜಿಯವರಿಗೂ ಎಲ್ಲ ಮಹಾತ್ಮರಿಗೂ ಸಹಿತ ಅವರ ಪಾದ ಪದ್ಮಗಳಿಗೆ ನತಮಸ್ತಕಳಾಗುತ್ತಾ ಯಾವ ಎನ್ನ ಆತ್ಮೀಯ ಬಂಧುಗಳಿಗೂ ಸಹಿತ ಅನಂತನಂತ ಶರಣಾರ್ಥಿಗಳು. ಇವತ್ತಿನ ದಿನ ನಾವು ಸ್ವಾತಂತ್ರ್ಯದ ಬಗ್ಗೆ ನಾವು ಸ್ವಲ್ಪ ಹೇಳ್ಬೇಕಾಗಿದೆ. ಕಾರಣ ಇಲ್ಲಿ ನಾವು ಏನ್ ಇದೆ ಅಂತ ಕೇಳಿದ್ರ, ಇನ್ನು ಆಗಸ್ಟ್ 15 ಬರ್ತಾ ಇದೆ. ಆಗಸ್ಟ್ 15 ಮುಂಚಿತವಾಗಿ ನಾವು ಈ ವಿಷಯವನ್ನ ನಾವು ಇಟ್ಕೊಂಡಿವು, ಸ್ವಾತಂತ್ರ್ಯ ಹೋರಾಟಗಾರ ಸ್ಫೂರ್ತಿದಾಯಕ ಜೀವನ. ಹೌದಾ? ಸ್ವಾತಂತ್ರ್ಯ ಹೋರಾಟಗಾರರು ಅನೇಕರು ಆಗಿ ಹೋಗಿದ್ದಾರೆ. ಆದರೆ ಮೊದಲು 12ನೇ ಶತಮಾನಕ್ಕಿಂತ ಮೊದಲು ಸ್ವಲ್ಪ ನಾವು ಯೋಚನೆ ಮಾಡಿಕೊಂಡು ಆಮೇಲೆ ಈ ಶತಮಾನದತ್ತ ನಾವು ಬರೋಣ. ನಮ್ಮ ಉಸಿರನ್ನು ನಾವು ತೆಗೆದುಕೊಳ್ಳಲು ಸಹಿತ ಸ್ವತಂತ್ರವಿರಲಿಲ್ಲ ಆವಾಗ, 12ನೇ ಶತಮಾನಕ್ಕಿಂತ ಮೊದಲು. ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಓಡಾಡಬೇಕಾದ್ರೂ ಸಹಿತ ಹಲವು ಜನರಿಗೆ ಸ್ವತಂತ್ರವಿರಲಿಲ್ಲ. ಮೇಲು ಕೀಳು, ನಾವು ಯಾರು, ನಾವು ಎಲ್ಲಿಂದ ಬಂದೆವು, ನಾವು ಹೇಗಿದ್ದೆವು, ನಾವು ಮನುಷ್ಯರಾಗಿ ಮನುಷ್ಯರಂತೆ ಬದುಕಲು ನಮಗೆ ಆಸ್ಪದವಿರಲಿಲ್ಲ ಅಲ್ವಾ? ನೋಡ್ರಿ, ಬಾಯಿಯಲ್ಲಿ ಒಂಥರ ಲಾವಾರಸ ಬಂದ್ರು ಸಹಿತ ಅದು ಉಗುಳಲಿಕ್ಕೆ ಸಹಿತ ನಮಗೆ ಸ್ವತಂತ್ರ ಇರಲಿಲ್ಲ. ಹಲವು ಜನರು ಒಂದು ಚಟ್ಟಿಗೆಯನ್ನು ಕೊರಳಲ್ಲಿ ಮಡಿಕೆಯನ್ನು ಕಟ್ಟಿಕೊಂಡು ಓಡಾಡುವಂತ ಸಂದರ್ಭ ಇತ್ತು ಅವಾಗ. ನಮ್ಮ ಹೆಜ್ಜೆಯನ್ನು ಅಳಿಸ್ಕೊಂಡು ಹೋಗ್ಲಿಕ್ಕೆ ಹಿಂದೆ ಪೊರಕೆಯನ್ನು ಕಟ್ಟಿಕೊಂಡು ಹೋಗುವಂತ ಸಮಯವಿತ್ತು. ಆವಾಗ ಏನಾಯ್ತು? ಆ ಸ್ವತಂತ್ರ ಇಲ್ಲದೆ ಇದ್ದಾಗ ಆ ಸಮಯದಲ್ಲಿ ಮೊಟ್ಟ ಮೊದಲು 12ನೇ ಶತಮಾನದಲ್ಲಿ ಬಸವಣ್ಣವರು ಉದಯಿಸಿದರು. ಆ ಬಸವಣ್ಣವರು ಬಂದು ಏನು ಮಾಡಿದರು? ಸಮಾನತೆಗಾಗಿ ಅಂತ ಹೋರಾಟವನ್ನು ಮಾಡಿದರು. ಎಲ್ಲ ದೇಶದ ಹಲವಾರು ಜನರು ಓಡೋಡಿ ಬಂದರು. ಎಲ್ಲಿಗೆ? ಬಸವಣ್ಣವರ ಕಡೆ, ಕಲ್ಯಾಣದ ಕಡೆ ಬಂದರು. ಕಲ್ಯಾಣದ ಕಡೆಗೆ ಬಂದು ಏನ್ ಮಾಡಿದರು? ಸಮಾನತೆಗಾಗಿ ಹೋರಾಡಿದರು. ಅನುಭವ ಮಂಟಪ ಎಂಬ ಪಾರ್ಲಿಮೆಂಟವನ್ನು ಪ್ರಾರಂಭಿಸಿದರು. ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನರು. ಸಮಗಾರ ಹರಳೈನ ಮೊದಲು ಮಾಡಿಕೊಂಡು, ಮಾದಾರ ಚೆನ್ನೈನ ಮೊದಲು ಮಾಡಿಕೊಂಡು, ಬ್ರಾಹ್ಮಣರ ಮಧುವರಸರ ಮೊದಲು ಮಾಡಿಕೊಂಡು, ಎಲ್ಲರೂ ತಮ್ಮ ತಮ್ಮ ಉದ್ಯೋಗದ ನಿಮಿತ್ತವಾಗಿ ಆ ಹೆಸರನ್ನು ಇಟ್ಟುಕೊಂಡ್ರು ಸಹಿತ ಈ ಅನುಭವ ಮಂಟಪದಲ್ಲಿ ಬಂದು ಎಲ್ಲರೂ ತಮ್ಮ ವಿಚಾರಗಳನ್ನು ಅಲ್ಲಿ ಪ್ರತಿಪಾದಿಸುವಂತ ಹಕ್ಕು, ಸ್ವತಂತ್ರ ಆ ಯಾವ ಅನುಭವ ಮಂಟಪದಲ್ಲಿ ಸಿಕ್ಕಿತು. ಹೌದಾ? ಅಷ್ಟೇ ಅಲ್ಲಿ ಹೆಣ್ಮಕ್ಕಳು ಸಹಿತ ನೋಡ್ರಿ ಎಂತೆಂತ ಸ್ವತಂತ್ರತೆಯನ್ನು ಪಡೆದ್ರು. ಅವರು ಅನಕ್ಷರಸ್ಥರು ಇದ್ದರು ಸಹಿತ ಈಗೂ ಸಹಿತ ಯೂನಿವರ್ಸಿಟಿಯಲ್ಲಿ ಅವರು ಒಂದೊಂದು ವಚನಗಳನ್ನು ದೊಡ್ಡ ಅಭ್ಯಾಸ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಈ ಶತಮಾನದಲ್ಲೂ ಸಹಿತ ಅವರು ಹೇಳುವಂತ ನುಡಿಮತ್ತುಗಳು ಅಂದ್ರೆ ಅವಾಗ ಹೇಗಿರ್ಬೋದು? ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಎಷ್ಟೊಂದು ಜನ, 1,96,000 ಜನರನ್ನು ಕೂಡಿಸುವಂತ ಒಂದು ಶಕ್ತಿ ಆ ಬಸವಣ್ಣವರಿಗಿತ್ತು. ಅಲ್ಲೇನಿತ್ತು? ಗಂಡು ಹೆಣ್ಣು ಅನ್ನದ, ಕೀಳು ಮೇಲರ್ಮೆ ಇಲ್ಲದ ಅನ್ನದ, ಬಡವ ಬಲ್ಲಿದ ಅನ್ನದ, ಎಲ್ಲರೂ ಪ್ರತಿಯೊಬ್ಬರು ವಚನಗಳನ್ನ ರಚಿಸಿದರು. ಅಷ್ಟೇ ಅಲ್ಲ, ಆ ವಚನಗಳನ್ನು ಧಾರ್ಮಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಪ್ರತಿಯೊಂದು ರಂಗಗಳಲ್ಲಿ ಸಹಿತ ಬರಬಹುದು, ಪ್ರತಿಯೊಬ್ಬರು ಬರಬಹುದಂತ ಹೇಳಿದರು. ಅದಕ್ಕಾಗಿ ಆ ಶಿವಯೋಗವನ್ನು ಸಾಧನೆ ಮಾಡುವಂತ ಹಕ್ಕು ಎಲ್ಲರಿಗೂ ಇದೆ. ಧಾರ್ಮಿಕ ಸ್ವಾತಂತ್ರ್ಯ, ಆಧ್ಯಾತ್ಮ ಸ್ವಾತಂತ್ರ್ಯ, ಅಕ್ಷರ ಸ್ವಾತಂತ್ರ್ಯ, ಅರಿವಿನ ಸ್ವಾತಂತ್ರ್ಯ, ಈ ಎಲ್ಲಾ ಸ್ವಾತಂತ್ರ್ಯವನ್ನು ಮೊಟ್ಟ ಮೊದಲು ಪಡೆದವರು ಇಡೀ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅಕ್ಕ ಮಹಾದೇವಿ ಅಂತ ಹೇಳಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ಕಾರಣ ಅವರು ಸ್ತ್ರೀ ಕುಲದ ಕಲಶ ಇದ್ದಂತೆ ಅಕ್ಕ. ಅದಕ್ಕಾಗಿ ನಾವೆಲ್ಲರೂ ಆ ಒಂದು ಮೃತ್ಯು ಲೋಕದ ಮಹಾಮನೆ ಹಾಳಾಗಿ ಹೋಗಬಾರಂತ ಏಕಶಿಂದ ಕರ್ತ ನಟ್ಟಿದನಯ್ಯ ಒಬ್ಬ ಶರಣನಂತ ಏಕಶಿಂದ ಪ್ರಭುದೇವರು ಒಂದ್ ಕಡೆ ಹೇಳ್ತಾರೆ. ಆ ಯಾವ ಅನುಭವ ಮಂಟಪ ಅನ್ನುವಂತ ಪಾರ್ಲಿಮೆಂಟ್
ಮೊಟ್ಟ ಮೊದಲು ಈಗ ಏನು ಹೇಳ್ತಾ ಇದಾರ, ಆ ಪಾರ್ಲಿಮೆಂಟ್ ಹಾಗೆ ಈಗ ಸಮಾನತೆ ಐತೆ, ಅಂಬೇಡ್ಕರ್ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಅಂತ ಹೇಳಿಕೆಸಿಂದ. ಆದ್ರೆ ಅವಾಗನ ಮೊದಲು ನುಡಿದು ತೋರಿಸಿದ್ದಾರೆ. ನಂತರ ಆ ರಾಜರ ಒಂದು ಆಳ್ವಿಕೆ ಬಂತು. ರಾಜರ ಆಳ್ವಿಕೆ ಬಂದಾಗ ಪೋರ್ಚುಗೀಸರು, ಡಚ್ಚರು, ಹಲವಾರು ಬ್ರಿಟಿಷರು ಇವರೆಲ್ಲ ಒಂದು ವ್ಯಾಪಾರಗೋಸ್ಕರ ನಮ್ಮ ಭಾರತ ದೇಶಕ್ಕೆ ಅಡಿ ಇಟ್ಟು ನಮ್ಮೊಳಗೆ ಒಂದು ಜಗಳವನ್ನು ಹಚ್ಚಿದ್ರು. ಕೊನೆಗೆ ಏನ್ ಮಾಡಿದ್ರು, 2 ಬೆಕ್ಕುಗಳ ಮಧ್ಯದಲ್ಲಿ 3ನೇವರಿಗೆ ಲಾಭ ಅಂತ ಹೇಳಿದಂಗ ಆ ಯಾವ ಬ್ರಿಟಿಷರು ಇದನ್ನೆಲ್ಲ ಕಬಳಿಸಿದ್ರು. ಒಂದಲ್ಲ ಎರಡಲ್ಲ, 200 ವರ್ಷದವರೆಗೆ ನಮ್ಮನ್ನೆಲ್ಲ ಗುಲಾಮಗಿರಿಯನ್ನಾಗಿ ಮಾಡಿದ್ರಲ್ವ. ಎಂಥ ಪರಿಸ್ಥಿತಿ ಆಯ್ತು ಅವಾಗ. ಭಾರತದ ನೋಡ್ರಿ, ಎಷ್ಟೊಂದು ಹೋರಾಟಗಾರರು ತಮ್ಮದೇ ಆದಂತ ಪ್ರಾಣವನ್ನು ತ್ಯಾಗ ಮಾಡಿದರು. 12ನೇ ಶತಮಾನದಲ್ಲಿ ಆ ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ ವಚನ ಸಾಹಿತ್ಯವನ್ನು ಬರೆದಿಟ್ಟಿದ್ರು. ಆ ವಚನ ಸಾಹಿತ್ಯವನ್ನು ಹಾಳು ಮಾಡ್ಬೇಕಂತ ಏಕೇಶಿಂದ ಆವಾಗಲೂ ಸಹಿತ ಶರಣರು ಎಷ್ಟೊಂದು ಪ್ರಾಣವನ್ನು ತ್ಯಾಗ ಮಾಡಿ ಉಳಿವಿಯತ್ತ ಹೋಗಿ ಆ ವಚನಗಳನ್ನ ಸಂರಕ್ಷಣೆ ಮಾಡಿದ್ರು. ಅವೆಲ್ಲ ಕೊನೆಗೆ ಬರ್ತಾ 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 ಇಡೀ ನಮ್ಮ ದೇಶವೇ ಹೋಯ್ತು ಬ್ರಿಟಿಷರ ಕೈಯಲ್ಲಿ. ಆವಾಗ ಮಹಾತ್ಮ ಗಾಂಧೀಜಿಯವರಾಗ್ಲಿ, ನೆಹರು ಆಗ್ಲಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ರಾಗ್ಲಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗ್ಲಿ, ಬಾಲ ಗಂಗಾಧರ್ ತಿಲಕರಾಗ್ಲಿ, ಎಷ್ಟೊಂದು ಜನರು ನೋಡ್ರಿ. ನಮ್ಮ ಕನ್ನಡಿಗರಾದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹೀಗೆ ಹಲವಾರು ದೇಶ ಭಕ್ತರು ನಮ್ಮ ದೇಶವನ್ನು ಯಾವ ರೀತಿ ನಾವು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ನಮ್ಮ ದೇಶದ ಜನರಿಗೆ ಹೇಗೆ ಗುಲಾಮಗಿರಿಯಿಂದ ಪಾರು ಮಾಡ್ಬೇಕಂತ ಹೇಗಿಂದ ಅವರು ಎಷ್ಟೊಂದು ಅವರು ಶ್ರಮ ಪಟ್ಟಿದಾರಂತ ಹೇಳಿದ್ರೆ ಈ ನೆನ್ಸ್ಕೊಂಡ್ರ ಮೈಯೆಲ್ಲ ರೋಮೆ ಹೇಳ್ತಾವದಾರ್ರಿ. ಭಗತ್ ಸಿಂಗ್ ನೋಡ್ರಿ, ಎಂತವ ನೋಡ್ರಿ, ಒಬ್ಬೊಬ್ಬರು ಒಂದೊಂದೊಂದೊಂದು ಮಾತುಗಳು ನೋಡ್ಬೇಕಾದ್ರ ಒಂಥರ ಮೈಯೆಲ್ಲ ಒಂಥರ ಈಗಾದ್ರೂ ಸಹಿತ ನಡಕ್ ಹುಟ್ಟುತ್ತಾ ಇದ್ರದ ಅವ್ರದ್ದು. ಯಾವ ರೀತಿ ಹೇಳಿದ್ರು ಗಾಂಧೀಜಿಯವರು, ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ, ಇಲ್ಲಿ ಯಾಕೆ ಬಂದೆವು ನಾವು, ಈ ಸ್ವತಂತ್ರ ಕೊನೆಯ ಉಸಿರವರೆಗೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಗಿದೆ ಅಂತ ಏಕಶಿಂದ ಅವರು ಅಹಿಂಸಾ ಸತ್ಯಾಗ್ರಹವನ್ನು ಹೂಡಿದ್ರು. ಉಪ್ಪಿನ ಚಳವಳಿಯಲ್ಲಿ ಭಾಗವಹಿಸಿದಂತವ್ರು ಕೆಲವೊಬ್ರು ನಮ್ಮ ತಂದೆಯನ್ನ, ಹಲವಾರು ಜನರು, ನಮ್ಮ ಅಜ್ಜರು ಸಹಿತ ಎಲ್ಲ ಅದ್ರೊಳಗೆ ಭಾಗವಹಿಸಿದ್ರು. ನೆನಪಿಸಿಕೊಳ್ಬಹುದು ಅವ್ರದ್ದು ಸ್ವತಂತ್ರ ಯಾವ ರೀತಿ ಅವ್ರದ್ದು ತಮ್ಮದೇ ಆದಂತ ಹೆಂಡ್ರು ಮಕ್ಕಳು ಎಲ್ಲವನ್ನು ಬಿಟ್ಟು ಕಸಿಂದ ಪಾದಯಾತ್ರೆಯಿಂದ ಸಮುದ್ರ ತನಕ ಹೋದ್ರು ಉಪ್ಪಿನ ಸತ್ಯಾಗ್ರಹಕ್ಕಾಗಿ ಅಲ್ವಾ. ಎಂತೆಂತ ಒಂದು ನೋಡ್ರಿ, ಖಿಲಾಫತ್ ಚಳವಳಿ ಮಾಡ್ರು, ದಾಂಡಿ ಚಳವಳಿ ಮಾಡಿದ್ರು, 1, 2 ಈ ರೀತಿ ಅವ್ರ ಜೊತೆ ಹೋದ್ರು. ಆಮೇಲೆ ಮತ್ತ ಅಲಹಾಬಾದದಲ್ಲಿ ನಮ್ಮ ನೆಹರೂರು ಹುಟ್ಟಿ ಅವರು ಸಹಿತ ಭಾರತ ರತ್ನ, ಭಾರತದ ಪ್ರಥಮ ಪ್ರಧಾನಿ ಮಂತ್ರಿ ಆದರೂ ಸಹಿತ ಅವರು ಸಾಕಷ್ಟು ಹೋರಾಡ್ತಾ ಹಲವು ಸಲ ಸೆರೆಮನೆಯಲ್ಲಿ ಜೈಲು ವಾಸಿಗೈದ್ರು. ಅಲ್ಲಿ ಸರಿಯಾಗಿ ಊಟ ಬಟ್ಟೆ ಇಲ್ಲದ್ರು ಸಹಿತ ಅವರು ಹೀಗೆ ಉಪವಾಸದಿಂದ ಕಳೆದರು. ಸುಭಾಷ್ ಚಂದ್ರ ಅಂತ ಹೇಳಿಕೆ ಬೇಡ, ಎಂಥ ವೀರ ಸೈನಿಕ, ಎಂತ ನೋಡ್ರಿ ಅವ್ರು ಯುವಕರು. ನೋಡ್ರಿ ಅವ್ರು ಏನ್ ಹೇಳಿದ್ರು, ನಿನ್ನನ್ನು ಸ್ವಾತಂತ್ರ್ಯಕ್ಕಾಗಿ ನಾನು ಕೇಳಿದೆ, ಆದ್ರೆ ಇಂದು ಬಲಿದಾನ ಕೇಳುತ್ತಿದ್ದೇನೆ. ಬನ್ನಿ ಯುವಕರೇ, ಬನ್ನಿ ಯುವ ಜನಾಂಗರೇ, ಕಾರಣ ನಮ್ಮ ತಾಯಿ ಭಾರತೆಯನ್ನು ಉಳಿಸಿಕೊಳ್ಳೋಣ, ಆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಬಿಟ್ಟು ಹೊಡೆದೋಡಿಸೋಣ ಅಂತ ಏಕಶಿಂದ ವೀರಾದೇಶದಿಂದ ಹೇಳಿ ಪ್ರತಿಯೊಬ್ಬರಿಗೆ ನಮ್ಮ ಭಾರತೀಯ ಜನರಿಗೆಲ್ಲ ಒಂಥರ ಹುರಿದುಂಬಿಸ್ತಾ ಇದಾರ, ಸ್ಫೂರ್ತಿ ಕೊಡ್ತಾ ಇದಾರ. ಯಾರು? ಸುಭಾಷ್ ಚಂದ್ರ ಬೋಸರು. ಅಷ್ಟೆಲ್ಲ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏಕಶಿಂದ ಸ್ಥಾಪನಾ ಮಾಡ್ರು, ಆಜಾದ್ ಹಿಂದ್ ಅಂತ ಏಕಶಿಂದ ಅವರು ಸ್ಥಾಪನಾ ಮಾಡ್ರು, ಫೌಜ್ ಸ್ಥಾಪನಾ ಮಾಡ್ರು, ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೆಸಿಂದ ಅವ್ರು ಏನ್ ಮಾಡ್ತಾ ಇದ್ರು, ಆ ನಮ್ಮ ದೇಶದ ಪ್ರತಿಯೊಬ್ಬರಲ್ಲಿ ಉಸಿರಿನಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತ ಒಂದು ಸನ್ನಿವೇಶವನ್ನು ಅವರು ಕೊಡ್ತಾ ಇದ್ರು. ಅದೇ ಪ್ರಕಾರ ನಮ್ಮ ಭಗತ್ ಸಿಂಗ್ ಅಂತೂ ಏನ್ ಹೇಳಿದ್ರು, ಇನ್ಕುಲಾಬ್ ಜಿಂದಾಬಾದ್ ಅಂತ ಹೇಳಿ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ರು. ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸಹಿತ ಸಾಕಷ್ಟ ಐರನ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಏಕೀಕರಣಕ್ಕಾಗಿ ಹಲವಾರು ಏನ್ ಮಾಡಿದ್ರು, ಸಂಘ ಸಂಸ್ಥೆಗಳನ್ನೆಲ್ಲ ಮಾಡಿದ್ರು. ನನಗೆ ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ. ನೋಡ್ರಿ, ನನಗೆ ರಕ್ತ ಕೊಡಿ, ನಿಮ್ಮೊಂದು ಏನ್ ಕೇಳ್ತಾ ಇದ್ರು ಅವರು ಸುಭಾಷ್ ಚಂದ್ರ ಬೋಸರು, ನನಗೆ ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ. ಬಂಕಿಂ ಚಂದ್ರ ಏನ್ ಮಾಡಿದ್ರು, ಅವರು ನಮ್ಮ ಒಂದೇ ಮಾತರಂ ಅಂತ ಹೇಗಿಂದ ಅವರೆಲ್ಲ
ಹೋರಾಡ್ತಾ ಇದ್ರು. ಆ ಪದ್ಯವನ್ನು ಬರೆದ ಕಸಿಂದ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ರು. ನಂತರ ಬಾಲ ಗಂಗಾಧರ ತಿಲಕರು ಏನ್ ಮಾಡ್ರು, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಏನ್ ಮಾಡ್ತಾ ಇದ್ದೇನೆ, ಸ್ವರಾಜ್ಯವೇ ಏನ್ ಮಾಡಕ್ ನಾನು ಹುಟ್ಟಿದ್ದೇನೆ, ನನ್ನ ಉಸಿರಿರು ತನಕ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕಂತ ಕಸಿಂದ ನಾನು ಪಡೆದೇ ತೀರುತ್ತೇನೆ, ಏನು ಸ್ವತಂತ್ರವನ್ನು ಪಡೆದೇ ತೀರುತ್ತೇನೆ ಅಂತ ಕಸಿಂದ ಅವ್ರು ಹೋರಾಡ್ತಾ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅಂತ ಅವ್ರು ಹೇಳಿದ್ರು. ಆಮೇಲೆ ಭಗತ್ ಸಿಂಗ್ ಅಂತ ಹೇಳಿದ್ರು, ಇನ್ಕುಲಾಬ್ ಜಿಂದಾಬಾದ್ ಅಂದ್ರೆ ಭಾರತ ಚಿರಾಯುವಾಗಲಿ ಅಂತ ಹೇಳಿಂದ ಅವರು ಈ ರೀತಿ ಹೇಳ್ತಾ ನಮ್ಮ ಜನರನ್ನು ಹುರಿದುಂಬಿಸಿ ಸ್ಫೂರ್ತಿಯನ್ನು ಕೊಡ್ತಾ ಇದ್ರು. ಅದರಲ್ಲಿ ಕರ್ನಾಟಕದಲ್ಲಿ ಹೋರಾಟಗಾರರು ಯಾರ್ಯಾರಂತ ಕೇಳಿದ್ರ ಮೊಟ್ಟ ಮೊದಲು ಕಿತ್ತೂರು ಚೆನ್ನಮ್ಮನ ಇವೆಲ್ಲ ನಾವು ನೆನೆಸ್ಕೊಳ್ಳೇಬೇಕು. ಕಾರಣ ನಾನು ಬೆಳಗಾವಿ ಜಿಲ್ಲೆದವಳು, ಬೈಲೊಂಗದಲ್ಲಿ ನೋಡ್ಬೇಕ್ರಿ ಅವಳು ಸಮಾಧಿಯನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರ. ಬಲಗೈ ಬಂಟನಾದಂತ ಸಂಗೊಳ್ಳಿ ರಾಯಣ್ಣನ ಚಿತ್ರವನ್ನು ಗೌರ್ಮೆಂಟ್ದವ್ರು ಈಗ ಮಾಡಿದಾರಲ್ಲ, ಇಷ್ಟೊಂದು ಸುಂದರ ಆಗ್ತದಲ್ರದು. ಅದು ನೋಡಬೇಕಾದ್ರ ಒಂಥರ ನಮ್ಮ ರಕ್ತ ಕುದಿತಿರ್ತದರದು. ಯಾವ ರೀತಿ ಬ್ರಿಟಿಷರು ಹೆಂಗ ಅವರನ್ನು ಹೋರಾಡ್ತಾ ಇದ್ರು ನೋಡ್ರಿ. ಒಂದು ಸಲ ಅವರು ಥ್ಯಾಕ್ರೆ ಅವರೆಲ್ಲ ಬರ್ತಾ ಇದ್ದಾರ ಎಲ್ಲಿ ಕಿತ್ತೂರು ನಾಡಿನಲ್ಲಿ. ಕಿತ್ತೂರು ತಾವು ಎಲ್ಲ ನೋಡಿರ್ಬೋದು, ನಮ್ ಕಡೆ ಈ ಜನ ನೀವೆಲ್ಲ ಇರಬಹುದ್ರದು. ಆ ಕಿತ್ತೂರಿನಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರ, ಕಪ್ಪು ಕಾಣಿಕೆಗಳನ್ನು ಬೇಡ್ತಾ ಇದ್ದಾರ. ಅವ್ರು ವೀರಾವೇಶನ್ ಹೇಳ್ತಾರ, ನೀವ್ಯಾರು ಕಪ್ಪು ಕಾಣಿಕೆ ಬೇಡವರು, ನೀವೇನ ದಾಯಾದಿಗಳ ಅಣ್ಣ ತಮ್ಮಂದಿರ, ನಮ್ಮ ರೈತರು ಬೆವರು ಸುರಿಸಿ ದುಡಿತಾರ, ಆಕಾಶ ಮೇಘ ಮಳೆ ಸುರಿಸ್ತದ, ಭೂಮಿ ಬೆಳೀತದ, ನಮ್ಗೆ ಸಂಬಂಧ ಇಲ್ಲ, ಅದು ಇಲ್ಲ ಅಂತ ಹೇಳ್ಬಿಡ್ತಾಳ. ಇಲ್ಲ ಅಂತ ಹೇಳಿ ದೊಡ್ಡ ಮಹಾಯುದ್ಧ ಆಗ್ತದ್ರಿ ನೋಡುದು. ಆಗ ಥ್ಯಾಕ್ರೆ ಅನ್ನುವಂತ ಬ್ರಿಟಿಷರ ಸೈನಿಕವನ್ನು ಚಂಡ ಮುಂಡಾಡಿ ಹೊಡೆದೋಡ್ತಾಳ. ಆಗಿನ ಕಾಲದಲ್ಲಿ ನೋಡ್ರದು ಕಿತ್ತೂರು ಚೆನ್ನಮ್ಮನ ವೀರಾವೇಶ ಬೆಳ್ಳಿ ಚುಕ್ಕಿ ಅಂತ ಹೇಳ್ಬಹುದ್ರ ಅವಳದು. ಮೊಟ್ಟ ಮೊದಲು ಕಿತ್ತೂರು ಚೆನ್ನಮ್ಮನ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದಂತ ವೀರ ಮಹಿಳೆ ಅಂತ ಅವಳು ಹೇಳ್ಬಹುದು. ನಮ್ಗೆಲ್ಲರಿಗೂ ಒಂಥರ ಏನು ಬರ್ತದ ಅವಳದು. ಅವಳ ಬಗ್ಗೆ ಬರೀ ಹೆಸರಿಕೆ ಇದ್ರೆ ಸಾಕ್ರಿ, ಈ ನಾಡಿನಲ್ಲಿ ಹುಟ್ಟಿದವ್ರು ನಮಗೊಂಥರ ಹೆಮ್ಮೆ ಅನಿಸ್ತದ ನೋಡ್ರಿದು. ಬೈಲುಂಗಲ್ಕ ಕಿತ್ತೂರ್ಕ ಮೊನ್ನೆ ಹೋಗಿದ್ದೀರಿ, ಯಾವ ರೀತಿ ಅಲ್ಲೆಲ್ಲ ನೋಡಿದಾಗ ರೋಮಾಂಚನ ಆಗ್ತದ್ರಿ ಅದ ಆ ಸನ್ನಿವೇಶವನ್ನು ನೆನಪಿಸಿಕೊಂಡಾಗ. ಅಂತ ಒಂದು ಕಿತ್ತೂರು ಚೆನ್ನಮ್ಮ ಏನ್ ಬಹಳ ವರ್ಷ ಆಗಿಲ್ರಿದು, 1778ರಿಂದ 1829 ತನಕ ಅವಳು ಇದ್ದಳು. ಆ ಸಮಾಧಿ ಸ್ಥಳದಲ್ಲಿ ಹೋದಾಗ ಒಂಥರ ಅಲ್ಲೇ ಇರಬೇಕು, ಅಲ್ಲೇ ಅಪ್ಪುಕೋಬೇಕು, ಅಲ್ಲೇ ಹೆಂಗಂತ ಅನಿಸ್ತದರಿದು. ಆ ಯಾವ ಜೈಲಿನಲ್ಲಿ ಇಟ್ಟಾಗ ಪ್ರತಿನಿತ್ಯ ತಮ್ಮ ಧರ್ಮನ ಬಿಡ್ಲಿಲ್ರದು. ಪ್ರತಿನಿತ್ಯ ಒಬ್ಬ ಜಂಗಮರಿಗೆ ಉಣಬಡಿಸಿ ತಾವು ಪ್ರಸಾದವನ್ನು ಮಾಡ್ತಿದ್ರು ಅವಳು. ಜೈಲಿನಲ್ಲಿ ಇದ್ರು ಸಹಿತ, ಉಪವಾಸವನ್ನು ಇದ್ರು ಸಹಿತ. ಅವಾಗ ಒಂದ್ಸಲ ಸಂಗೊಳ್ಳಿ ರಾಯನ ಆ ಕ್ಯಾವಿ ಬಟ್ಟೆಯನ್ನು ಹಾಕೊಂಡು ಹೋದಾಗ ಆ ದೇಶದ ಎಲ್ಲೆಲ್ಲಿ ನಾಡಿನಲ್ಲಿ ಏನೇನು ನಡೀತದ ಕುತಂತ್ರ ಅಂತ ಹೇಳಿ ಕಸಿಂದ ಅವ್ರಿಗೆ ಹೇಳ್ತಾರ. ಕಸಿಂದ ಕೊನೆಗೆ ಆ ಲಿಂಗ ಪೂಜೆನ ಮಾಡ್ತಾ 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 ಅವಳ ಲಿಂಗೈಕಾಗಿ ಕೊನೆಗೆ ಸಮಾಧಿ ಸ್ಥಳ ಎಲ್ಲ ಏನದಲ್ರಿ ಬೈಲುಂಗಲದಲ್ಲಿ ಬಹಳ ಒಂದು ಅದ್ಭುತ ಅನ್ನಿಸ್ತದ ನೋಡ್ರಿ ಇದು. ಕಾರಣ ಇಂತ ಮಹಿಳಾ ಹೋರಾಟಗಾರ್ತಿ ಬೆಳ್ಳಿ ಚುಕ್ಕಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಇಲ್ಲಿ ಹೇಳ್ಬೋದು. ಆಮೇಲೆ ಸಂಗೊಳ್ಳಿ ರಾಯನ ರಾಣಿ ಚೆಮ್ಮಣ್ಣ ಬಲಗೈಯ ಬಂಟ ಅಂತ ಹೇಳ್ಬೋದು. ನಿಷ್ಠಾವಂತ ಸೇನಾ ನಾಯಕರವರು. ಅವ್ರದ್ದೇ ಆದಂತ ಹಲವಾರು ವಿಷಯಗಳನ್ನು ನಾವು ಅಲ್ಲೆಲ್ಲ ನೋಡ್ಬೋದು. ಆ ನೇಣಿಗೆ ಹಾಕಿದಂತ ಒಂದು ಗಿಡ ಇದಾರೆ ಅಲ್ಲಿ, ಒಂದು ಯಾವ ರೀತಿ ಇದೆ ಅಲ್ಲೆಲ್ಲ ಒಂಥರ ರೋಮಾಂಚನ ಆಗ್ತಾರೆ ಅಲ್ಲಿ ಹೋದಾಗ. ಆಮೇಲೆ ಅವರೆಲ್ಲ ಏನ್ ಮಾಡಿದ್ರು, ಗುರಿಲ್ಲ ಅಂತ ಯುದ್ಧ ಮಂತ್ರದಿಂದ ಬ್ರಿಟಿಷರಿಗೆ ಒಂದು ಕೆಲವೊಂದು ತಲೆನೋವು ತಂದು ಬಿಟ್ರು ಅವನು ಸಂಗೊಳ್ಳಿ ರಾಯಣ್ಣ. ಯಾವ ರೀತಿ ಯಾವಾಗ ಯಾವ ಉಪಾಯದಿಂದ ಒಂದು ಭುಗಿಲ್ಲಂತ ಹೊಗೆ ಎಬ್ಬಸ್ತಾನಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ರಿ ಆ ಬ್ರಿಟಿಷರ್ನ ನಡಗಿಸಿ ಬಿಟ್ರು. ಯಾರು? ನಮ್ಮ ಸಂಗೊಳ್ಳಿ ರಾಯಣ್ಣ. ಮತ್ತ ಅವ್ರದ್ದೇನು ಆಗಸ್ಟ್ 15ನೇ ತಾರೀಕಿಗೆ ಅವ್ರು ಹುಟ್ಟಿದ್ದು. ಯಾರ್ದು? ಸಂಗೊಳ್ಳಿ ರಾಯಣ್ಣರ್ದು ಹುಟ್ಟಿದ್ದು ಆಗಸ್ಟ್ 15. ಆಮೇಲೆ ಮರಣ ಅವನನ್ನು ಗಲ್ಲಿಗೆ ಏರಿಸಿದ್ದೆ ಯಾವಾಗ? ಜನವರಿ 26. ನೋಡ್ರಿ ಅವನನ್ನು ಹೆಂಗ ನೆನೆಸ್ಬೇಕ್ರಿ ನಾವೆಲ್ಲ, ಒಂಥರ ವಿಶೇಷ ಅಲ್ವಾ? ಆಮೇಲೆ ಇದೆಲ್ಲ ನಾವು ಬರೀ ಹೋರಾಟಗಾರ ಬಗ್ಗೆ ನಾವು ಹೇಳ್ತಾ ಇದ್ದೀನಿ. ಕುವೆಂಪು ಅವರು ತಾವೆಲ್ಲರ ಹೆಸರಿಕೆ ಇದ್ರಿ. ಕುವೆಂಪು ಅವರು ಏನ್ ಮಾಡಿದ್ರು? ರಾಷ್ಟ್ರ ಕವಿ ಅವರು. ನಮ್ಮ ಸ್ವಾತಂತ್ರ್ಯದ ಚಳವಳಿಗಾಗಿ ತಮ್ಮ ಕವನಗಳ ಮುಖಾಂತರ ಈ ಎಲ್ಲ ನಮ್ಮ ಜನರಲ್ಲಿ ದೇಶ ಭಕ್ತಿಯನ್ನು ಮೂಡಿಸಿದ್ರು ನೋಡ್ರವ್ರು. ಹೌದಾ? ಕುವೆಂಪು ಅವ್ರನ್ನ ಕೇಳಿದಿರಿ ತಾವೆಲ್ಲರೂ ದೇಶಭಕ್ತಿಗಳನ್ನ ಯಾವ ರೀತಿ ಸ್ಫೂರ್ತಿಯಿಂದ ಅವ್ರು ಹೇಳಿದ್ರು ಅನ್ನೋದು.
ಅಲ್ಲಿ ಒಣಕೆ ಹೋಗುವಂತ ಬೇಡವೇ ಬೇಡ. ಎಂತ ಒಣಕೆ ಹೋಗೋರವಳು, ಬರೇ ಗಂಡ ಊಟ ಕುಂತಾಗ ಅಲ್ಲಿ ಇಡೀ ಅವರು ಚೆಂಡಾಡಿದ್ರು ಅವ್ರ ತಲೆಗಳನ್ನು ಬರೇ ಒಣಕೆಯನ್ನು ತಗೊಂಡು ಕಸಿಂದ. ಯಾರಿಗೆ ಧೈರ್ಯ ಆಗ್ತದ್ರಿ ಇದು? ನಮ್ಮ ವೀರವನ್ನು ಈ ರೀತಿ ಒಣಕೆಯಿಂದ ಹೋರಾಡಿಕೆಯಿಂದ ಅವರನ್ನ ಸೆದೆ ಬಡಿಬೇಕನ್ನುವಂತ ಒಂದು ಒಣಕೆ ಹೋಗುವಂದ ನಮ್ಮ ಚಿತ್ರದಲ್ಲಿ ನಾವು ಈಗ ಕಾಣಬಹುದಲ್ಲಿ, ಕಲ್ಲಿನ ಕೋಟೆ ಅಂತ ಹೇಕಿಸಿಂದ. ಅದೇ ಪ್ರಕಾರ ನಮ್ಮ ಮಹಾರಾಷ್ಟ್ರದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು, ಹಲವಾರು ಮಹಿಳೆಗಳು ನೋಡ್ರಿ, ಹಲವಾರು ಮಹಿಳೆಯರು ಹಲವಾರು ರೀತಿ ಹೋರಾಡಿದ್ರು, ಒಂದಲ್ಲ ಎರಡಲ್ಲ. ಇಂಥದ್ರೊಳಗ ನಾವು ಒಬ್ಬರ ಬಗ್ಗೆ ನಾವು ವಿವರವಾಗಿ ನಾವು ಇವಾಗ ತಿಳ್ಕೊಳ್ಬೇಕಂತ, ಬರೇ ನಮಗ್ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿಲ್ಲ, ಆ ಬಂದಂತಹ ಸ್ವಾತಂತ್ರ್ಯವನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಈಗ ನಮ್ಮ ಧ್ವಜ ಹಾರ್ತಾ ಇದೆ, ತಿರಂಗ ಧ್ವಜ, ಕೇಸರಿ ಬಿಳಿ ಹಸಿರು 3 ಬಣ್ಣಗಳಿಂದ ಅಶೋಕ ಚಕ್ರನೊಳಗೊಂಡ ಆ ಧ್ವಜ ಹಾರ್ತಾ ಇದೆ. ಯಾವ್ದ್ರಿಂದ ಹಾರ್ತಾ ಇದೆ? ಗಾಳಿಯಿಂದ ಅಲ್ಲ, ನಮ್ಮ ಸೈನಿಕರ, ನಮ್ಮ ವೀರ ಪುರುಷರ ತ್ಯಾಗಿಗಳ ಅವರ ಉಸಿರಿನಿಂದ ಹಾರ್ತಾ ಇದೆ. ನೋಡ್ರಿ, ಏನು ಸಾಮಾನ್ಯನ? ಇಂಥ ಒಂದು ಅಪರೂಪವಾದಂತ ನಮ್ಮ ಒಬ್ಬರ ವಿಷಯವನ್ನ ನಾವು ತಿಳ್ಕೊಬೇಕಾದ್ರ ನಾವೆಲ್ಲರೂ ಏನ್ ಮಾಡ್ಬೇಕು? 1919ರಲ್ಲಿ ಏನಾಯ್ತು? ಒಂದು ದೊಡ್ಡ ಒಂದು ಜಾಲಿಯನ್ ಬಾಗ್ ಅಂತ ಏಕಶಿಂದ ಒಂದು ದೊಡ್ಡ ಸಮಸ್ಯೆ ಆಯ್ತರದು. ಅದೇನಪ್ಪಾ ಅಂತ ಕೇಳಿದ್ರ, ಒಂದು ಹಿರಿದಾದ ಒಂದು ಸುತ್ತೆಲ್ಲ ಒಂದು ಗೋಡೆ, ಹಿರಿದಾದ ಒಂದು ಆ ಗೋಡೆ ಒಂದೇ ಒಂದು ಚಿಕ್ಕದಾದ ಬಾಗಿಲು. ಆ ಚಿಕ್ಕದಾದ ಬಾಗಿಲಲ್ಲಿ ಅದೇನ್ ಮಾಡ್ತಾರ, ಹಲವು ಸಾವಿರಾರು ಜನರು ನಮ್ಮ ಭಾರತೀಯರು ಆ ಏನೋ ಅಲ್ಲಿ ಒಂದು ಭಾಷಣದ ಮುಖಾಂತರ ನಮ್ಮ ದೇಶದ ಆಗು ಹೋಗುಗಳ ಬಗ್ಗೆ, ಬ್ರಿಟಿಷರ ಮಾಡುವಂತ ಅನ್ಯಾಯದ ಬಗ್ಗೆ ಅದನ್ನೆಲ್ಲ ಒಂದು ಚರ್ಚೆ ಮಾಡೋ ಸಲುವಾಗಿ ಅವ್ರು ಏನ್ ಮಾಡಿದ್ರು, ಜಾಲಿಯನ್ ವಾಲ್ಬಾಗದಲ್ಲಿ ಒಂದು ಜಾತ್ರೆ ಮುಖಾಂತರ ಅಲ್ಲಿ ಬಂದಂತ ಜನರಿಗೆಲ್ಲ ಆಮಂತ್ರಣ ಕೊಟ್ರು. ಆ ಎಲ್ಲರೂ ಒಡಗೂಡಿ ಕಶಿಂದ ಅಲ್ಲಿ ಜಾಲಿಯನ್ ವಾಲ್ಬಾಗದಲ್ಲಿ ಒಳಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಸಮಸ್ಯೆ ಆಗಿಬಿಡ್ತಿರು. ಏನು ಸಮಸ್ಯೆ ಆಯ್ತಂತ ಕೇಳಿದ್ರ, ಆ ಬ್ರಿಟಿಷರ ಒಬ್ಬ ಮಹಿಳೆ ಏನ್ ಮಾಡ್ತಾ ಇದ್ದಾಳ, ಅಲ್ಲಿ ಒಂದು ಅಸಭ್ಯವಾಗಿ ವರ್ತನೆ ಮಾಡ್ತಾಳ ನಮ್ಮ ಭಾರತೀಯರ ಜೊತೆ. ಅಸಭ್ಯವಾಗಿ ವರ್ತನೆ ಮಾಡುವಾಗ ನಮ್ಮ ಭಾರತದವರು ಏನ್ ಹೇಳ್ತಾ ಇದಾರ, ನೀನು ಬಂದದ್ದು ಬೇರೆ ದೇಶದವಳು, ಸರಿಯಾಗಿ ನಿನಗ ಒಂದು ಮಾತಾಡ್ಲಿಕ್ಕೆ ಬರೋದಿಲ್ವಾ? ಈ ರೀತಿ ಅಸಭ್ಯವಾಗಿ ಮಾತಾಡೋ ಸ್ವಲ್ಪ ನಿನಗೆ ಜ್ಞಾನವಿಲ್ವಾ ಅನ್ನೋಂತ ಒಂದು ವಿಷಯಗಳನ್ನ ಹೇಳಿದಾಗ, ಇದು ಒಂದು ನಮ್ಮ ನೆಪ ಇಟ್ಟುಕೊಂಡ ಕಸಿಂದ ಏನ್ ಮಾಡಿದ್ರು, ಅಲ್ಲಿ ಶಾಂತಿಯುತವಾಗಿ ಅವರು ಏನ್ ಮಾಡ್ತಾ ಇದ್ರು, ಅಲ್ಲಿ ಚಳವಳಿಯನ್ನು ಮಾಡ್ತಾ ಇದ್ರು. ಆ ಚಳವಳಿಯನ್ನು ಮಾಡುವಾಗ ಏಕಾಏಕಿ ಗುಂಡಿನ ದಾಳಿ ಪ್ರಾರಂಭ ಮಾಡಿದ್ರು. ಗುಂಡುಗಳನ್ನ ಹಾರಿಸಿದ್ರು. ಯಾವ ರೀತಿ ಎಲ್ಲಾ ಶಬ್ದಗಳು ಬಂದ ಕೂಡಲೇ ಹಲವಾರು ಜನರು ಸಿಕ್ಕಾಪಟ್ಟೆ ಓಡ್ತಾ ಇದ್ರು. ಎಲ್ಲೂ ದಾರಿ ಇಲ್ಲ, ಯಾಕೆ ಸುತ್ತೆಲ್ಲ ಹಿರಿದಾದ ಒಂದು ಗೋಡೆ, ಒಂದೇ ಒಂದು ಚಿಕ್ಕದಾದ ಬಾಗಿಲು. ಆ ಬಾಗಿಲ ಕಡೆ ಹೋಗಿ ತಪ್ಪಿಸಿಕೊಳ್ಳಬೇಕಂದ್ರೆ ಒಬ್ಬರ ಮೇಲೆ ಒಬ್ಬರು ತುಳಿದಾಟದಲ್ಲಿ 400-500 ಜನ ಸತ್ತೋದ್ರು. ಅಷ್ಟೆಲ್ಲ ಒಂದು ದೊಡ್ಡದಲ್ಲಿ ಬಾವಿ ಇತ್ತು. ಬಾವಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಉಳಿಸ್ಕೋಬೇಕಂತ ಕಸಿಂದ ಬಾವಿಯೊಳಗು ಹಲವಾರು ಜನರು ಬಿದ್ದಾಗ ಮತ್ತೆ ಬೇರೆ ಎಲ್ಲಾ ನಮ್ಮ ಭಾರತೀಯ ಬಂದು ಆ ಬಾವಿಯೊಳಗೆ ಬಿದ್ದಾಗ ಕೆಳಗಿನ ಜನರೆಲ್ಲ ಸತ್ತು ಹೋದ್ರು, ಮೇಲಿನವರಿಗೆಲ್ಲಾ ಗುಂಡೇಟು ಆಯ್ತು. ಎಂಥ ಒಂದು ಕಣ್ಣೀರು ವಿಷಯ ನೋಡ್ರಿದು. ಅದು ಯಾರು? ನನ್ನ ಭಾರತೀಯ ಜನರು ಇಷ್ಟೊಂದು ನೋವಿನಿಂದ, ಇಂಥ ಒಂದು ತ್ಯಾಗದಿಂದ, ಒಂದು ಅನ್ಯಾಯದಿಂದ, ಒಂದು ಬ್ರಿಟಿಷರ ಕಾಲ್ತುಳಿತಕ್ಕೆ ಈ ರೀತಿ ನಾವು ಏನಾದ್ರು ಒಂದಲ್ಲ ಎರಡಲ್ಲ ಎಷ್ಟೋ ಜನರು ಸಾವಿಗೀಡಾದ್ರು. ರಕ್ತದ ಕಾಲುವೆ ಹರಿತಾ ಇತ್ತು ಅಲ್ಲಿ. ಆಗ ಅಮೃತ್ಸರ್ ಅಂತ ಅಲ್ಲಿ ಜಾಲಿಯನ್ ವಾಲ್ಬಾಗದಾಗ ಅದು ಶೋಕದಲ್ಲಿ ಮುಳುಗಿತು. ಒಂದು ಮನೆಯಲ್ಲಿ ಒಬ್ರು ಯಾರಾದ್ರೂ ಒಂದು ಹೋದ್ರ ಎಷ್ಟೊಂದು ನೋವಾಗ್ತದ. ಆದ್ರ ಎಷ್ಟೋ ಜನರು ವಿಧವೆ ಆದ್ರು, ಎಷ್ಟೋ ಜನರ ಮಕ್ಕಳನ್ನ ಕಳ್ಕೊಂಡ್ರು, ಎಷ್ಟೋ ತಾಯಿ ಒಂದು ನೋವಾಯ್ತು, ತಾಯಿ ತಂದೆ ಹೋದ್ರು. ಇಂತ ಅದ್ರಲ್ಲಿ ಏನಾಯ್ತು, ಆವಾಗ ಭಗತ್ ಸಿಂಗ್ ಅಂತ ಏಕಶಿಂದ ಒಬ್ಬ ಸಣ್ಣ ಬಾಲಕ, ಕೇವಲ 12 ವರ್ಷದ ಬಾಲಕ. ಅವನು 12 ವರ್ಷದ ಬಾಲಕ ಏನ್ ಮಾಡ್ದಾನ, 4ನೇ ವರ್ಗದಲ್ಲಿ ಶಾಲೆಯಲ್ಲಿ ಕೂತಿದ್ದಾನ. ಶಾಲೆಯಲ್ಲಿ ಬಂದು ಎಲ್ಲರೂ ಯಾರೋ ಮಾತಾಡಿದ್ರು, ಹೇಳಿದ್ರು ಈ ರೀತಿ ಹತ್ಯಾಕಾಂಡ, ಈ ರೀತಿ ಅಲ್ಲಿ ಗುಂಡಿನ ಮಳೆ ಆಗಿ ನಮ್ಮ ಭಾರತೀಯರಿಗೆಲ್ಲ ಈ ರೀತಿ ಆಗಿದೆ ಅಂತ.
ತಕ್ಷಣವೇ ಆ ಬಾಲಕ ಏನ್ ಮಾಡಿದನು, ಓಡೋಡಿ 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 ಜಾಲಿನ ಭಾಗದಲ್ಲಿ ಓಡ್ ಹೋಗ್ತಾ ಇದ್ದಾನ. ಹೋಗಿ ಅಲ್ಲೆಲ್ಲ ದೃಶ್ಯವನ್ನು ನೋಡ್ಕಸಿಂದ ಇಷ್ಟೊಂದು ನೋವಾಗ್ತದನ್ನು, ನಾನು ಯಾರು, ನನ್ನ ಭಾರತೀಯ ಜನ ಈ ರೀತಿ ರಕ್ತದ ಮಡುವಿನಲ್ಲಿ ಹರಿಬೇಕಾದ್ರೆ ಮಲಗಬೇಕಾದ್ರೆ ನಾನೇನು ಮಾಡ್ಲಿ ಏನ್ ಮಾಡ್ಲಿ ಅಂತ ಹೇಕಸಿಂದ ಒಂಥರ ನೋವಿನಿಂದ ಬಳ್ತಾ ಇದ್ದಾನ. ಅಷ್ಟೆಲ್ಲ ಆವಾಗ ಏನ್ ಮಾಡ್ತಾ ಇದ್ದಾನ, ಓ ನನ್ನ ಭಾರತ ಮಾತೆ, ಇಂದಿಲ್ಲ ನಿನ್ನನ್ನು ನಾನು ದೊಡ್ಡವನಾಯಕಸಿ ನಿನ್ನನ್ನು ಬಿಡುಗಡೆ ಮಾಡಿ ಈ ಬ್ರಿಟಿಷರ್ ನಮ್ಮ ಭಾರತ ಬಿಟ್ಟು ಹೊರಡೋಡಿಸ್ತೇನಂತ ಹೇಕಸಿ ಅಲ್ಲೇ ಪಣವ ಮಾಡ್ತಾ ಇದ್ದಾನ. ಅಲ್ಲೇ ಪಣ ತೊಟ್ಟು ಏನ್ ಮಾಡ್ತಾನ, ಅಲ್ಲೇ ಹರಿಯುವಂತ ಆ ರಕ್ತವನ್ನು ಒಂದು ಸಣ್ಣ ಚಿಕ್ಕದಾದ ಒಂದು ಬಾಟ್ಲು ತಗೋತಾನ. ಆ ಬಾಟಲದಲ್ಲಿ ಆ ರಕ್ತವನ್ನು ತುಂಬ್ಕೊತಾನ್ರಿ. ಆ ರಕ್ತವನ್ನು ತುಂಬಿಕೊಂಡ್ ಕಸಿಂದ ಮತ್ತೆ ಮನೆಗೆ ಬರ್ತಾನ. ಮನೆಗೆ ಬರೋಷ್ಟ್ರೊಳಗೆ ಏನಾಯ್ತು, ಆ ಯಾವ ಭಗತ್ ಸಿಂಗನ ತಾಯಿ ಮತ್ತು ತಂಗಿ ದಾರಿ ನೋಡ್ತಿರ್ತಾರ. ಆ ತಂಗಿ ಹೇಳ್ತಾಳ, ಅಣ್ಣ ಯಾಕ ಟೈಮ್ ಆಯ್ತು, ಸ್ಕೂಲ್ ಬಿಟ್ಟ ಎಷ್ಟೊತ್ತಾಯ್ತು, ನೀ ಎಲ್ಲಿ ಹೋಗಿದ್ದಣ್ಣ? ಅವ್ವ ಅಡಿಗೆ ಮಾಡಿ ನಿನ್ ದಾರಿ ಕಾಯ್ತಾ ಇದ್ದಾಳ ಅಂತ ಹೇಳಿದಾಗ ಅವನು ಉತ್ತರ ಕೊಡ್ತಾನೆ, ನನ್ನ ಭಾರತ ಮಾತೆಯ ಜನರೆಲ್ಲ, ನನ್ನ ಸಹೋದರ ಸಹೋದರಿ, ತಂದೆ ತಾಯಿ ಎಲ್ಲರೂ ಈ ರೀತಿಯಲ್ಲಿ ನೋವಿನಿಂದ ಒದ್ದಾಡ್ತಾ ಇರಬೇಕಾದ್ರ ನನ್ನ ತಾಯಿ ಮಾಡಿದ ಅಡಿಗೆನ ಊಟ ಮಾಡ್ಕೊತ ನಮ್ಮ ಮನ್ಯಾಗ ಕೊಡ್ಬೇಕಾ? ಏನ್ ಮಾಡ್ಲ ಅಂತ ಕೇಳ್ತಾನ್ರಲ್ಲ. ರಕ್ತ ಕುದಿಯಾಕತೈತಿ ನಂದು, ನನ್ನ ದೇಶದ ಈ ರೀತಿ ಆಗತೈತಿ ಅಂತ ಹೇಳಿ ನನ್ನ ರಕ್ತ ಕುದಿಯಾಕತೈತಿ, ನೋಡಿದು ಈ ಬಾಟ್ಲ್ ನಾನು ರಕ್ತ ತಂದೆನು. ಆ ಜಗಲಿ ಮೇಲೆಲ್ಲ ಆ ಯಾವ ದೇವರ ಏನು ಪೂಜಾ ಮಾಡ್ತೇವಲ್ಲ ಅವನ್ನೆಲ್ಲ ತೆಗೆದು ಬಿಡೋನು. ಇವತ್ತಿನಿಂದ ಈ ಜಗಲಿ ಮೇಲೆ ಈ ರಕ್ತದ ಬಾಟಲ್ ಇಟ್ಟು ಕಸಿಂದ ಪೂಜಿಸೋಣ. ಯಾವಾಗ ಅವ್ರಿಗೆ ಆತ್ಮಕ ಶಾಂತಿ ಸಿಗ್ತದಂದ್ರ ಈ ಬ್ರಿಟಿಷರನ್ನು ಹೊಡೆದೋಡಿಸಿದ ನಂತರ ಆವಾಗ ಅವ್ರಿಗೆ ಆತ್ಮಕ ಶಾಂತಿ ಸಿಗ್ತದ. ಅದಕ್ಕಾಗಿ ಈ ಉಸಿರಿರು ತನಕ ನನ್ನ ಭಾರತ ಮಾತೆಗಾಗಿ ನಾನು ಮೀಸಲು ಅಂದು ಬಿಡ್ತೇನ್ರ. ಅವಾಗ ಅಷ್ಟೆಲ್ಲ ಯಾವಾಗ ಇದ ತಾಯಿಗೆ ಮೊದಲೇ ಗೊತ್ತಿತ್ತು ಮಗ ಇಂಥ ವೀರ ಪುರುಷ ಆಗ್ತಾನ ಅಂತ ಹೇಕಸಿಂದ. ಚಿಕ್ಕವನ್ ಇರ್ಬೇಕಾದ್ರೂ ಸಹಿತ ಅವರೆಲ್ಲ ಏನ್ ಮಾಡಿದ್ರು, ಅವನ್ ಹುಟ್ಟಿದಾಗ ಯಾವಾಗ ಭಗತ್ ಸಿಂಗ್ ಹುಟ್ಟಿದಲ್ರಿ, ಆವಾಗ ಅವ್ರ ಮನೆತನವೇ ದೇಶಕ್ಕಾಗಿ ಮೀಸಲಾದಂತ ಜನರವರೆಲ್ಲರು. ಅವರ ಅಜ್ಜ, ಚಿಕ್ಕಪ್ಪಗಳು, ತಂದೆ ಎಲ್ಲರೂ ದೇಶ ಪ್ರೇಮಿಯಾಗಿ ದೇಶಕ್ಕಾಗಿ ಹೋರಾಡ್ಲಿಕ್ಕೇನ ಆ ಮನೆತನ ಇತ್ತೇನೋ ಅಂತ ಅನಿಸ್ತದರದು. ಅದಕ್ಕಾಗಿ ಏನ್ ಮಾಡಿದ್ರು, ಯಾವ ಮಗು ಭಗತ್ ಸಿಂಗ ಈ ಕಡೆ ಹುಟ್ಟತಾನ್ರಿ, ಆ ಸಮಯದಲ್ಲಿ ಆ ಚಿಕ್ಕಪ್ಪ, ತಂದೆಯರು ಅವರೆಲ್ಲರೂ ಎಲ್ಲಿದ್ರು, ಜೈಲಲ್ಲಿದ್ರು. ಇವ್ ಹುಟ್ಟಿದ ತಕ್ಷಣ ಅವ್ರದೆಲ್ಲ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದಾಗ ಈ ಕಡೆ ಗಂಡು ಮಗ ಹುಟ್ಟಿತಂತ ಏಕಸಿಂದ ಸಂತೋಷ ಒಂದು ಕಡೆ, ಇನ್ನೊಂದು ಕಡೆ ಅವ್ರೆಲ್ಲ ಜೈಲಿನಿಂದ ಬಂದ್ರಲ್ಲ ಅಂತ ಏಕಸಿ ಸಂತೋಷ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಈ ಕೂಸು ಹುಟ್ಟಿದಂತ ಏಕಸಿಂದ ಸಂತೋಷ ಆಗ್ತದ. ಇವನಿಗೇನ್ ಮಾಡೋನು, ಭಗತ್ ಸಿಂಗ್ ಅಂತ ಹೆಸರಿಡೋನು ಅಂತ. ಅಂದ್ರ ಆ ಭಗತ್ ಸಿಂಗ್ ಅಂದ್ರೇನು, ಭಾಗ್ಯವಂತ. ಬರೇ ಈ ನಮ್ಮ ಮನೆಯ ಭಾಗ್ಯವಂತ ಅಷ್ಟಲ್ಲ, ಇಡೀ ದೇಶದ ಭಾಗ್ಯವಂತ ಆಗಿಬಿಟ್ರು. ಇಡೀ ನಮ್ಮ ಭಾರತ ದೇಶದ ಒಂದು ಬಿಡುಗಡೆಯ ಒಂದು ಕಾರಣೀಭೂತನಾಗಿ ಬಿಟ್ಟ ಭಗತ್ ಸಿಂಗ ಅಂತ. ಇಡೀ ನಮ್ಮ ಭಾರತ ದೇಶದ ಭಾಗ್ಯವಂತ ಎಲ್ಲರೂ ಆನಂದ ಆಯ್ಕಸಿಂದ. ಅವಾಗ ಏನಾಗ್ತದೆ, ತಕ್ಷಣ ಮತ್ತೆ ಹೋರಾಟ ಪ್ರಾರಂಭ ಆಗ್ತದ್ರಿ. ಹೋರಾಟದಲ್ಲಿ ಏನಾಗ್ಬಿಡ್ತದೆ, ಒಂದ್ಸಲ ಇನ್ನೂ 5 ವರ್ಷದ ಬಾಲಕ ಇರ್ತಾನ. ಅವನು 5 ವರ್ಷದ ಬಾಲಕ ಇದ್ದಾಗ ಅವನು ಚಿಕ್ಕಪ್ಪನ ಗಡಿಪಾರ ಮಾಡಿಬಿಡ್ತಾರು. ಜೈಲಲ್ಲಿ ಹಾಕಿರಿ ಅವನಿಗೆ ಕೇಳೋದಿಲ್ಲ. ಇಷ್ಟೊಂದು ನಮಗ, ಯಾಕಂದ್ರೆ ಬ್ರಿಟಿಷ್ ಕಾಲ ನಮ್ಮನ್ನ ಒಟ್ಟ ಕಾಡೋತ್ರನು ಹೋದ್ರು ಅವರು. ಅವಾಗ ಏನಾಯ್ತರು, ಗಡಿಪಾರ ಮಾಡಿಬಿಟ್ಟಾಗ ಆ ಚಿಕ್ಕಮ್ಮ ಅಳ್ತಾ ಇದ್ದಾಳೆ. ಎಲ್ಲಿ ಹೋದ್ರು, ಎಲ್ಲಿ ಊಟು, ಏನು ಅಂತ. ಆಗ ಸಣ್ಣ ಮಗು ಆ ಚಿಕ್ಕಮ್ಮನ ಹತ್ರ ಬರ್ತದ. ಏನ್ ಹೇಳ್ತದ, ಚಿಕ್ಕಮ್ಮ ಅಳಬೇಡ, ನಾನು ದೊಡ್ಡವನಾಗ್ತೇನೆ, ಬ್ರಿಟಿಷರೆಲ್ಲ ನಮ್ಮ ದೇಶ ಬಿಟ್ಟು ಹೊಡೆದೋಡ್ಸ್ತೇನೆ, ಆ ಚಿಕ್ಕಮ್ಮನ ಚಿಕ್ಕಪ್ಪನನ್ನ ಕರ್ಕೊಂಡ್ ಬರ್ತೇನೆ ಅಂತ ಹೇಳ್ತಾನೆ. ನೋಡ್ರಿ ಎಷ್ಟೊಂದು ಅವನಲ್ಲಿ ಒಂದು ಇದನ್ನಿತ್ತರಲ್ಲಿ ದೇಶದ ಬಗ್ಗೆ ಅಭಿಮಾನ. ಅಂತ ಒಂದು ದೇಶವನ್ನು ನಾವು ಏನ್ ಮಾಡ್ತಾ ಇದ್ದೇವೆ ಈಗಾಗಲೇ ರೀ. ಇದೆಲ್ಲ ಕಾರಣ ಏನ್ರದು, ಅಜ್ಜ ಚಿಕ್ಕವನೇ ಇರ್ಬೇಕಾದ್ರ ನಮ್ಮ ದೇಶದ ಪರಂಪರೆಯನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ದೇಶದ ಸಂಸ್ಕಾರವನ್ನ ಯಾವ ರೀತಿ ಇರಬೇಕು, ಹೇಗೆ ಇತ್ತು, ಏನ್ ಆಗಬೇಕಂತ ಕಸಿಂದ ಆ ಸಣ್ಣ ಸಣ್ಣ ಕಥೆಗಳ ಮುಖಾಂತರ ಮನಮುಟ್ಟುವಂತೆ ಅಜ್ಜ ಹೇಳ್ತಿದ್ರು ಅವನಿಗೆ. ಅಂದಾಗ ಅವನಲ್ಲಿ ರಕ್ತ ಕುದಿದು ಅವನ ಪ್ರತಿಯೊಂದು ರಕ್ತದ ಕಣಗಳೆಲ್ಲ ಆ ದೇಶದ ಮಂತ್ರವನ್ನೇ ಜಪಿಸ್ತಾ ಇದ್ರು.
ಯಾರು ಭಗತ್ ಸಿಂಗ. ಆಮೇಲೆ ಒಂದ್ಸಲ ಏನಾಯ್ತು, ಇನ್ನು ಚಿಕ್ಕ ಮಗು ಇದ್ದಾಗ ಅವ್ರ ಹೊಲ ಇತ್ತು, ಹೊಲದಲ್ಲಿ ಏನ್ ಮಾಡಿದ್ರು, ಗೋಧಿಯನ್ನು ಬಿತ್ತಾ ಇದ್ರು. ಅಜ್ಜಗ ಆ ಮಗು ಕೇಳ್ತಾನ, ಅಜ್ಜ ಅಜ್ಜ ಈ ಗೋಧಿಯನ್ನು ಬಿತ್ತಿ ಏನ್ ಬರ್ತದ ಅಂತ ಕೇಳಿ. ಗೋಧಿಯನ್ನು ಬಿತ್ತಿದಾಗ ಗೋಧಿನ ಬೆಳೆ ಬರ್ತದಪ್ಪ ಅಂತ ಹೇಳ್ತಾರೆ. ಹೌದಾ, ಹಾಗಾದ್ರ ಈ ನಾವ್ ಏನ ಬಂದೂಕ್ ಅದಾವಲ್ಲ, ಈ ಬಂದೂಕುಗಳನ್ನು ಹೊಲದಲ್ಲಿ ಬಿತ್ತಿ ಬಂದೂಕನ ಬೆಳೆನು ತಗೋ ಅಂತ ಹೇಳ್ತಾನ್ರಿ ಅವ್ನು. ಯಾಕಪ್ಪ ಅಂತ ಕೇಳ್ತಾರ್ರಿ. ಆ ಒಂದ್ ಸ್ವಲ್ಪ ಗೋಧಿ ಬಿತ್ತರೆ ಇಷ್ಟು ಗೋಧಿ ಆಗ್ತಾವ, ಒಂದ ಬಂದೂಕನ್ನು ಬಿತ್ತರು ಬಹಳಷ್ಟು ಬಂದೂಕುಗಳು ತಯಾರಾದಾಗ ಆ ಪ್ರತಿಯೊಬ್ಬರು ನಮ್ಮ ಭಾರತೀಯರ ಕೈಯಲ್ಲಿ ಬಂದೂಕನ್ನು ಕೊಟ್ಟು ಅವ್ರನ್ನೆಲ್ಲ ಹೊಡೆದೋಡ್ಸೋದು ನಾವೆಲ್ಲ ಅಂತ ಹೇಳ್ತೀವಿ. ಇನ್ನು ಚಿಕ್ಕ ಮಗು ಇದ್ದಾಗ್ರಿ ಇದು, ಅಂದ್ರೆ ಎಂಥ ಒಂದ್ ಇದು ನೋಡ್ರಿ. ಆಮೇಲೆ ಈ ರೀತಿ ಅವನು ದೊಡ್ಡವನ್ ಆಗ್ಬೇಕಾದ್ರ ಒಂದ್ಸಲ ಏನಾಗ್ತದೆ, ಉಪನಯನ ಅಂದ್ರೆ ಎಲ್ಲಾ ಧರ್ಮದಲ್ಲಿ ಉಪನಯನ ಅಂತ ಮಾಡ್ತಾರಲ್ಲ, ದೀಕ್ಷಾ ಕಾರ್ಯಕ್ರಮ. ಉಪನಯನ ಮಾಡ್ಬೇಕಾದ್ರೆ ಏನ್ ಮಾಡ್ತಾನ್ರಿ, ಆ ಅಜ್ಜ ಅವನಿಂದ ಭಾಷೆ ತಗೋತಾನ್ರಿ. ಏನಂತ ತಗೋತಾನ್ರಿ, ನೋಡಪ್ಪ ನೀನು ದೊಡ್ಡವನ ಆಗ್ಬೇಕಾರ ಏನ್ ಮಾಡ್ತೀವಿ, ಮದ್ವಿ ಮಾಡ್ಕೊಂಡು ಇದನ್ನ ಮಾಡ್ತೀಯ ಅಂದ ಕೂಡ್ಲೆ, ಇಲ್ಲ ಅಜ್ಜ ನಾ ಏನ್ ಮಾಡ್ಬೇಕಂದ್ರ ದೇಶಕ್ಕಾಗಿ ನಾನು ಹೋರಾಡುತ್ತೇನೆ, ನಾನು ದೊಡ್ಡವನಾದ ಮೇಲೆ ದೇಶಕ್ಕಾಗಿ ನಾನು ಪ್ರಾಣ ಕೊಡುತ್ತೇನೆ ಹೊರತಾಗಿ ಇದೇ ಮನೆ ಜನರೊಂದಿಗೆ ನಾನು ಇರ್ಲಾರೆ ಅಂತ ಹೇಳಿಂದ ಅವಾಗ ವಚನ ಕೊಡ್ತಾನ್ರಿ ಅವನು ಅಜ್ಜನಿಗೆ. ನೋಡ್ರಿ ಎಂಥ ಒಂದಿದ್ ನಾವ್ರಿ. ಆಮೇಲೆ ಸ್ವಲ್ಪ ದಿವ್ಸ ಹೋಗೋಣ ರೀ, ಆ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಏನ್ ಮಾಡ್ತಾರ, ಮೆಸ್ಟ್ರು ಶಿಕ್ಷಕರು ಕೇಳ್ತಾರ, ಆ ಮಗು ನೀನೇನ್ ಆಗ್ತಿಪ್ಪ, ನಾನ್ ಡಾಕ್ಟರ್ ಆಗ್ತೇನೆ, ನೀನೇನ್ ಆಗ್ತಿಪ್ಪ, ನಾ ಇಂಜಿನಿಯರ್ ಆಗ್ತೇನೆ, ನೀನೇನ್ ಆಗ್ತಿಪ್ಪ ಅಂತ ಹೇಳಿ ಪ್ರತಿಯೊಂದು ಮಕ್ಕಳು ತಮ್ಮದೇ ಆದಂತ ಕೆಲವೊಂದು ಉತ್ತರಗಳನ್ನ ಹೇಳ್ತಿರ್ತಾರೆ. ಆವಾಗ ಒಂದ್ ಮಗು ಏನ್ ಮಾಡ್ತಾನ, ನಾನು ಮದ್ವಿ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಮತ್ತೊಂದ್ ಮಗು ಏನ್ ಹೇಳ್ತಾನ, ನಾನು ಬ್ರಿಟಿಷರ ಅವರಲ್ಲಿ ಇದ್ದು ಕಾರ್ಕೂನ್ ಕೆಲಸ ಮಾಡಿ ಅವ್ರು ಹೇದಂತೆ ಕೇಳಿ ಬಹಳಷ್ಟು ದುಡ್ಡು ಪಗಾರ ತಗೋತೇನು ಅಂತ ಹೇಳ್ತಾನ್ರಿ. ಆವಾಗ ಇವ್ಗೆ ಸಿಟ್ಟ ಬರ್ತದರದು, ಯಾರಿಗೆ, ಭಗತ್ ಸಿಂಗ್. ನಾಚಿಕೆ ಆಗೋದಿಲ್ವಾ ನಿನಗೆ? ಆ ಬ್ರಿಟಿಷರ್ನ ಬಿಟ್ಟು ಹೊಡೆದೋಡ್ಸಬೇಕು ಅನ್ನುವಂತ ಭಾವನೆ ಇಲ್ಲ. ಅವನ ಬೂಟ ತೊಳೆದು ಅವನ ಇದು ಮಾಡಿ ಕಸಿಂದ ಅವನ ಆಳಾಗಿ ನೀ ಇರ್ತೀಯಾ, ಎಂಥನ ನೀನು ಅಂತ ಕೇಳ್ತಾನ. ಹೋಗ್ಲಪ್ಪ ಭಗತ್ ನೀನೇನ್ ಆಗ್ತೀಪ ಅಂತ ಕೇಳಿದಾಗ, ನಾನು ಬ್ರಿಟಿಷರ್ನ ಹೊಡೆದೋಡಿಸುತ್ತೇನೆ, ನಾ ಸ್ವಾತಂತ್ರ್ಯಕ್ಕಾಗಿ ನಾನು ಇರ್ತೇನೆ ಅಂತ ಹೇಳ್ಬೇಕಂತ. ಆವಾಗ ಮೆಸ್ಟ್ರು ಒಂಥರ ಹೆದರಿ ಬಿಡ್ತಾರದ್ರು. ತಕ್ಷಣವಾಗಿ ಏನ್ ಮಾಡ್ತಾನ, ಮನೆಗೆ ಬರ್ದಾನ, ನಿಮ್ಮ ಮಗು ಈ ರೀತಿ ಉತ್ತರ ಕೊಡ್ತಾ ಇದೆ, ನಿಮ್ಮ ಮಗಡ ಬಗ್ಗೆ ಎಚ್ಚರಿಕೆಯಿಂದಿರ್ರಿ, ಯಾವಾಗ ಆ ಬ್ರಿಟಿಷರು ನಿಮ್ಮ ಮನೆಗೆ ಬಂದು ದಾಳಿ ಮಾಡ್ತಾರ ಗೊತ್ತಾಗೋಲ್ಲ ಅಂತ ಹೇಳ್ಬಿಡ್ತಾರ. ಆಗ ಏನಾಗ್ತದ, ಅವ್ರ ಮನೆಯಲ್ಲಿ ಇರುವಂತ ತಂದೆ ತಾಯಿ ಅಜ್ಜ ಚಿಕ್ಕಪ್ಪ ಒಂಥರ ಹೆಮ್ಮೆ ಆಗ್ತೈತಾರ ಅವನಿಗೂ. ಓ ಇಂಥ ಸಣ್ಣ ಮಗುವಿನಲ್ಲಿ ದೇಶ ಪ್ರೇಮದ ಉತ್ತರ ಕೊಟ್ಟ ಅಂದ್ಕೊಳ್ಳೆ, ಇದು ಸಾಮಾನ್ಯನ, ನಮಗೆ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳ್ಬಿಡ್ತಾರ ಮೆಸ್ಟ್ರಿಗೆ. ನೋಡ್ರಿ ಎಂಥ ಅವನಲ್ಲಿ ಒಂದು ಸ್ಫೂರ್ತಿ ಇದ್ದರದು. ಆಮೇಲೆ ಕೊನೆಗೆ ಏನಾಗ್ತಾ ಇದ್ರ, ಅವನು ಆ ಕಡೆ ಈ ಕಡೆ ಮಾಡಿ ಕಸಿಂದ ಒಂದ ಸಲ ಸಾಕಷ್ಟು ಹೋರಾಡಿ ಗಾಂಧೀಜಿಯವರು ಒಂದು ನೇಮ್ ತೆಗಿತಾರ, ಒಂದು ನಿಯಮಾವಳಿ ಮಾಡ್ತಾರ. ಏನ್ ನಿಯಮಾವಳಿ ಅಂತ ಕೇಳಿದ್ರ, ನೋಡ್ರಿ ಆ ಬ್ರಿಟಿಷರಿಗೆ ನಾವ್ ಯಾರು ಸಹಕಾರ ಕೊಡೋದ್ ಬೇಡ, ಸಹಕಾರ ಕೊಡ್ಲಿಲ್ಲ ಆದ್ರೆ ಅವ್ರು ತಾವಾಗಿನ ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾರು. ಏನ್ ಮಾಡ್ಬೇಕಾಗಾದ್ರ ಅಂತ ಕೇಳ್ತಾರ. ಏನ್ ಮಾಡ್ಬೇಕಂದ್ರೆ, ಈಗ ಗೌರ್ಮೆಂಟ್ ಜಾಬ್ದಲ್ಲಿ ಅದಾರ, ಸರ್ಕಾರಿ ನೌಕರಸ್ಥರೆಲ್ಲ, ನೀವು ಸರ್ಕಾರಿ ನೌಕರಿ ಯಾರು ಮಾಡ್ಬೇಡ್ರಿ, ಆಯ್ತು ಒಂದೇದು. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಯಾರು ಪೇಷಂಟ್ ನೋಡ್ಬೇಡ್ರಿ, ಈ ಎರಡನೇದಾಯ್ತು. ಮೂರನೇದು, ಯಾವುದೇ ಮಕ್ಕಳು ಸ್ಕೂಲಿಗೆ ಹೋಗ್ಬೇಡ್ರಿ, ಶಾಲೆನ ಬಿಟ್ಟು ಬಿಡ್ರಿ, ಯಾಕಂದ್ರೆ ಅವ್ರಿಗೆ ಬ್ರಿಟಿಷ್ ಇರುವಂತ ಒಂಥರ ಪಾಠ ಕಲ್ಸೋಣ ನಾವ. ಆಮೇಲೆ ವಕೀಲರು ಕೋರ್ಟಿಗೆ ಹೋಗಿ ನ್ಯಾಯವನ್ನ ಪ್ರತಿಪಾದನೆ ಮಾಡ್ಬೇಡ್ರಿ. ಈ ರೀತಿ 4 ನಿಯಮಗಳನ್ನ ಮಹಾತ್ಮ ಗಾಂಧೀಜಿಯವ್ರು ಮಾಡ್ತಾರೆ. ಅವಾಗ ಏನಾಗ್ತದೆ, ಇವರು ಎಲ್ಲ ಕಡೆ ಯುವ ಜನಾಂಗೆಲ್ಲ ಒಂಥರ ಹೋರಾಟಕ್ಕಾಗಿ ಇದ್ ಮಾಡಾಕತ್ರು. ಈ ರೀತಿ ಗಾಂಧೀಜಿಯವ್ರು ಹೇಳಿದಾರಂತ. ಕೊನೆಗೆ ಆಯ್ತು ಅಂತ ಹೇಳಿ ನಮ್ಮ ಭಗತ್ ಇದ್ದ ಮನೆಗೆ ಬರ್ತಾನ. ಆಮೇಲೆ ಅಪ್ಪ ಮತ್ತೆ ಈ ರೀತಿ ಗಾಂಧೀಜಿಯವ್ರು ಹೇಳಿದಾರ, ನಾನು ಸ್ಕೂಲ್ ಹೋಗೋದಿಲ್ಲ. ಹೋಗ್ಲಿ ಬಿಡಪ್ಪ, ಆ ಸ್ಕೂಲ್ ಯಾರಿಗ್ ಬೇಕಾಗಿದೆ, ನಾವು ಎದಕ್ ಬದುಕಬೇಕಾಗಿದೆ, ನಮ್ಮ ದೇಶಕ್ಕಾಗಿ ಹೋರಾಡ್ಬೇಕಾಗಿದೆ. ಸ್ಕೂಲ್ನಲ್ಲಿ 4 ಅಕ್ಷರ ಕಲ್ತರ ಮುಗಿದ್ದಿಲ್ಲ, ಈ ಸದ್ಯ ದೇಶಕ್ಕಾಗಿ ಹೋಗೋಣ ಬಾ ಅಂತ ಹೇಳಿದ್ರು. ಆಯ್ತು, ಸ್ಕೂಲ್ ಅಲ್ಲೇ ಉಳಿತಾರದು, ಸ್ಕೂಲ್ ಹೋಗ್ಲೇ ಇಲ್ಲ ಅವನು. ಆಮೇಲೆ ಏನಾಯ್ತಂತು, ಕೊನೆಗೆ ಇದೇ ರೀತಿ ಹಲವಾರು ಹೋರಾಟ ನಡೆಸಿರು. ಹೋರಾಟದಲ್ಲಿ ಹಲವಾರು ಜೈಲು ವಾಸಗೈದರು. ಕೊನೆಗೆ ಆ ಜೈಲಿನಲ್ಲಿ ಇದ್ದವರಿಗೆ ಈ ಬಾಲಕ ಅಂದ್ರೆ ಭಗತ್ ಸಿಂಗ್ ಏನ್ ಮಾಡ್ತಾನ, ಅವ್ರಿಗೆ ಊಟ ಕೊಡ್ತಾ ಇದ್ದಿರ್ಲಿಲ್ಲ. ಆ ಜೈಲಿನಲ್ಲಿ ಇದ್ದವ್ರಿಗೆ ಬಹಳ ಒಂಥರ ಚಿತ್ರಹಿಂಸೆ ಮಾಡ್ತಾ ಇದ್ರು ಅವರು ಬ್ರಿಟಿಷರು. ಆವಾಗ ಆ ಬುತ್ತಿಯನ್ನು ಯಾರಿಗೆ ಗೊತ್ತಿಲ್ಲದ ಈ ಮಗು ಏನ್ ಮಾಡ್ತಾ ಇತ್ತು, ಅಲ್ಲಿ ಹೋಗಿ ಕಸಿಂದ ಊಟ ಕೊಡ್ತಿತ್ತು.
ಎಲ್ಲಿ ಜೈಲಿನಲ್ಲಿ ಇರುವಂತ ನಮ್ಮ ಭಾರತೀಯರಿಗೆ. ಕೊನೆಗೆ ಅವರಿಗೆ ಬ್ರಿಟಿಷರಿಗೆ ಗೊತ್ತಾಯ್ತು, ಈ ಬಾಲಕ ಸಾಮಾನ್ಯಲ್ಲ, ಈ ಬಾಲಕನ ಹಿಡಿದು ಜೈಲಿಗೆ ಹಾಕಬೇಕು ಅಂತಪ್ಪ. ಕಾರಣ ಇನ್ನು ಆ ಮಗುವಿನ ವಯಸ್ಸು ಅಷ್ಟು ಜೈಲಲ್ಲಿ ಹಾಕುವಷ್ಟು ವಯಸ್ಸಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಒಂದು ಹೋರಾಟ ನಡೀತಾ ಅವನಿಗೆ ಒಂದು ಸೂಚನೆಗಳು ಕೊಡ್ತಾರ. ನೀ ಹಾಗೆ ಮಾಡಬೇಡ, ನಿನಗ ಹಾಗೆ ಮಾಡ್ತೀವಂತ ಎಲ್ಲ ಬೆದರಿಕೆ ಹಾಕ್ತಾರ. ಆದ್ರೂ ಸಹಿತ ಯಾವ ಬೆದರಿಕೆಗೆ ಹೆದರೋದಿಲ್ಲ ಅವನು. ಆಗ ಕೊನೆಗೆ ಏನ್ ಮಾಡ್ತಾರ, ಈ ರೀತಿ ಅಸಹಕಾರ ಚಳವಳಿ ಮಾಡಿದ್ರು ಸಹಿತ ಅವ್ರು ಯಾವುದಕ್ಕೂ ಬಗ್ಲಿಲ್ಲ, ಯಾರು ಬ್ರಿಟಿಷರು. ಕೊನೆಗೆ ಆ ಚಳವಳಿಯನ್ನು ಏನ್ ಮಾಡ್ತಾರ, ಈ ಗಾಂಧೀಜಿಯವರು ಹಿಂದೆ ತಕೊಂಡ್ಬಿಟ್ಟ ಕೃಷಿ ಮತ್ತೊಂದು ಹೊಸ ಅವರು ಹೇಳ್ಬಿಡ್ತಾರ. ಯಾರು ಬ್ರಿಟಿಷರು ಏನ್ ಹೇಳ್ತಾರ, ನೋಡ್ರಿ ನಿಮ್ಮ ಜನರೇ ಅಂದ್ರೆ ನಿಮ್ಮ ಭಾರತೀಯರೇ ಈ ನಿಮ್ಮ ದೇಶವನ್ನ ಏನ್ ಮಾಡ್ರಿ, ಒಂದು ಸ್ಥಾನವನ್ನ ಅಲಂಕರಿಸ್ರಿ. ಆದ್ರ ನಾವು ಹೇಳಿದಂತೆ ನೀವು ಕೇಳ್ಬೇಕು. ನೋಡ್ರಿ ಎಂತ ಕಾಯ್ದೆ ತೆಗೆದ್ರವ್ರು. ಅಂದ್ರೆ ಈಗ ನಮ್ಮ ಭಾರತೀಯರ ಒಂದ್ ಅಧಿಕಾರ ತಗೊಂಡ್ರು, ಆ ಅಧಿಕಾರ ಅವ್ರ ಮನುಷ್ಯ ಬಂದಂಗ ಮಾಡೋದಿಲ್ಲ ತರ. ನಾವು ಅವ್ರ ಏನ್ ಹೇಳ್ತಾರಲ್ಲ ಹಂಗ ಮಾಡ್ಬೇಕಂತ ಅಂತ. ಇದಕ್ ಗಾಂಧೀಜಿಯವ್ರು ಹೂ ಅಂದವ್ರು ಏನ್ ಮಾಡ್ರು, ಸಿಗ್ನೇಚರ್ ಮಾಡ್ರು. ಆದ್ರೂ ಸಹಿತ ಮತ್ತೆ ಇಲ್ಲಿ ಕೆಲವೊಂದು ಒಳಗಡೆ ಏನಾಯ್ತು, ಇಲ್ಲ ಕೆಲವೊಂದು ಜನರು ಏನ್ ಮಾಡ್ರಿ, ನಮ್ಮ ಭಾರತೀಯನ ಆಗಲ್ಲ ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ಯಾರು, ಲಾಲಾ ಲಜಪತ್ ರಾಯರ್ ಅಂತ ಅದಕ್ಕೆ ಒಪ್ಪಲೇ ಇಲ್ಲ ಅಂದ ಕೂಡಲೇ ಏನಾಯ್ತು, ಮತ್ತೆ ಇಲ್ಲಿ ಎರಡು ಪಂಗಡ ಆಗ್ಬಿಟ್ರು ನಮ್ಮೊಳಗರೆ. ಗಾಂಧೀಜಿಯವ್ರು ಹೂ ಅಂದ್ರು, ಇವ್ರಿಲ್ಲ ಅಂದ್ರು. ಅವ್ರು ಹೇಳಿದಾಗ ನಾವೇ ಕೇಳ್ಬೇಕು, ನಮ್ಮ ದೇಶ, ನಮ್ಮ ನಾಡು, ನಮ್ಮ ನೆಲ, ನಮ್ಮ ಜಲ ನಮ್ಮದು ಇದ್ದ ಕಶಿಂದ ಅವ್ರು ಹೇಳಿದಂತೆ ಕೇಳಿ ನಾವು ಗುಲಾಮಗಿರಿಯಲ್ಲಿ ಯಾಕೆ ಬದುಕಬೇಕು ಅಂತ ಕಶಿಂದ ಅವ್ರಿಗೊಂಥರ ಮನಸ್ಸಿಗೆ ಸಮಸ್ಯೆಗಳಾಗ್ಬಿಟ್ಟರು. ಅವಾಗ ಪ್ರತಿಭಟನೆ ಪ್ರಾರಂಭ ಆಗ್ತದ್ರಿ. ಅಷ್ಟರಲ್ಲಿ ಶಾಲೆಯನ್ನು ಬಿಟ್ಟಿರ್ತಾವಲ್ರಿ ಮಕ್ಕಳಿಗೆಲ್ಲ, ಈ ಲಾಲಾ ಲಜಪತ್ ರಾಯ್ ಏನ್ ಮಾಡಿದ್ರು, ಅವರು ಕೆಲವೊಂದು ತಮ್ಮದೇ ಆದಂತ ಶಾಲೆಯನ್ನು ಓಪನ್ ಮಾಡಿ ಅವರಿಗೆ ಮುಂದುವರ್ಸ್ಲಿಕ್ಕೆ ಒಂದು ಕೆಲವೊಂದು ಶಿಕ್ಷಕರ ನೇಮಿಸಿ ಅಭ್ಯಾಸ ಮುಂದುವರ್ಸಿದ್ರು. ಆದ್ರ ಅಲ್ಲಿ ಏನ್ ಮಾಡಿದ್ರು, ನಮ್ಮ ಭಗತ್ ಸಿಂಗರು ಕೆಲವೊಂದೆಲ್ಲಾ ಹುಡುಗರನ್ನು ಕೂಡಿಸ್ಕೊಂಡು, ಅವರು SSLC ಪರೀಕ್ಷೆ ಬರಲೇ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂದುವರೆದಂತ ಅವನಿಗೆ ಸಾಕಷ್ಟು ಜ್ಞಾನ ಇತ್ತು. ಆ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟು ನೇರವಾಗಿ ಕಾಲೇಜ್ ಅಭ್ಯಾಸಲಿಕ್ಕೆ ಮಾಡಿದ್ರು. ಆದ್ರೆ ಕಾಲೇಜ್ ಅಭ್ಯಾಸ ಮಾಡ್ಲೇ ಇಲ್ಲ. ಅವನು ಇರೋದು ಎಲ್ಲಿ, ಕೆಲವೊಂದು ಎಲ್ಲಾ ಸಂಘಟನೆ ಮಾಡಿಕೊಂಡು ಆ ದೇಶದ ಒಂದು ಸ್ವತಂತ್ರಕ್ಕಾಗಿ ಯಾವ ರೀತಿ ರೂಪರೇಷಣೆ ಮಾಡ್ಬೇಕು, ಹೇಗೆ ನಾವು ಸ್ವತಂತ್ರನ ಪಡಿಬೇಕಂತ ಕಸಿಂದ ಆ ಯುವ ಜನಾಂಗದೊಂದಿಗೆ ಕೂಡ್ಕೊಂಡು ಬರೇ ಮೀಟಿಂಗ್ ಮಾಡೋದ್ರಲ್ಲೇನ ಅವ್ರು ಹೋಗ್ಬಿಟ್ರು. ಕೊನೆಗೆ ಏನಾಯ್ತು, ಇಲ್ಲಿ ಆ ಲಾಲಾ ಲಜಪತ್ ರಾಯ್ಗೆ ಸಾಕಷ್ಟು ಅವ್ರು ಹೇಳಿದ್ರು ಸಹ ಕೇಳಿಲ್ಲ ಬ್ರಿಟಿಷರು. ಆ ಹಿಂದೆ ಮುಂದೆ ನೋಡ್ಬೇಡ್ರಿ, ಆ ಲಾಲಾ ಲಜಪತ್ ರಾಯ್ಗೆ ಗುಂಡು ಹೊಡೀರಂತ ಹೇಳ್ಬಿಟ್ರು. ನೋಡ್ರಿ ಅವ್ರಿಗೆ ಗುಂಡು ಹಾಕಿಬಿಟ್ರು. ಆ ಗುಂಡೇಟಿನಿಂದ ಬಳಲಿ ಆ ಹಾಸ್ಪಿಟಲ್ಗೆ ಹೋದ್ರು ಸಹಿತ ಈ ಎಲ್ಲಾ ಕ್ರಾಂತಿಕಾರಿಗಳೇನಿದ್ರಲ್ರಿ ಇವ್ರಿಗೆಲ್ಲ ಒಂಥರ ನೋವು ಉಂಟಾಯ್ತು. ಯಾಕಂದ್ರೆ ಹಲವಾರು ರೀತಿಯವನ್ನ ಮಾರ್ಗದರ್ಶಕರನ್ನ ಈ ರೀತಿ ಕೊಲೆ ಮಾಡ್ತಾ ಇದ್ದಾರಲ್ಲ. ನಾವ್ ಏನ್ ಮಾಡ್ಬೇಕಂತ ಕಿಶನ ಮೈಯೆಲ್ಲ ಅವ್ರು ಉಕ್ಕಾಕತ್ತಿರ್ತಾರದ್ ಹೆಂಗ್ ಏನ್ ಮಾಡ್ಬೇಕು ಅಂತ ಕಿಶನ್. ಕೊನೆಗೆ ಏನಾಯ್ತು, ಆ ಹಿಂಸಾತ್ಮಕ ಆಗಿ ತಡಿಲಾರ್ಕ ಅವ್ರ ಕೊನೆಗೆ ಅವರು ಏನ್ ಮಾಡ್ರು, ಹೋಗಿಬಿಟ್ರು. ಅವರು ಕೊಲೆ ಆಗೇ ಬಿಡ್ತಾರವ್ರು. ಈಗ ಕ್ರಾಂತಿಕಾರಿಗಳೆಲ್ಲ ಯುವಕರೆಲ್ಲ ಸಿಡಿದೆದ್ದ ಬಿಟ್ರಿ. ಇವಾಗ ಅದ ಅವರಿಂದ ಸುಭಾಷ್ ಚಂದ್ರ ಬೋಸರು ಎದ್ದರು. ಎಲ್ಲಿ ಇನ್ನೂ ಸಹಿತ ಬೇಪತ್ತ ಇನ್ನೂ ಸಹಿತ ಉತ್ತರ ಸಿಕ್ಕಿಲ್ಲ ನಮಗೆ. ಸುಭಾಷ್ ಚಂದ್ರ ಬೋಸ್ ಎಲ್ಲದಾರ್ರಿ, ಎಲ್ಲಿ ಅವ್ರದ್ದು ಹೋಯ್ತು? ಸುಮ್ನೆ ಏನೇನು ಹೇಕಸಿಂದ ಏನೇನು ಮಾಡಿಬಿಟ್ರು. ಹೌದಾ? ಅಂತ ಒಂದು ಏನ್ ಮಾಡ್ತಾ ಇದ್ರು, ಯಾರನ್ನು ಕೊನೆಗೆ ಭಗತ್ ಸಿಂಗ್ ವಿಚಾರ ಮಾಡ್ತಾನ, ಹೀಗಿದ್ರೆ ನಮ್ಗ ಆಗೋದಿಲ್ಲ, ನಾವ್ ಏನ್ ಮಾಡ್ಬೇಕು? ಇಡೀ ನಮ್ಮ ಭಾರತದಲ್ಲಿ ಎಷ್ಟು ಜನ ಅದಾರಲ್ಲ ಅವ್ರನ್ನೆಲ್ಲ ಹುರಿದುಂಬಿಸ್ಬೇಕು, ಅವರಿಗೆಲ್ಲ ಸ್ಫೂರ್ತಿದಾಯಕ ಬೇಕು. ಹೆಂಗ ಸ್ಫೂರ್ತಿದಾಯಕ ಆಗ್ಬೇಕ? ನಾವೆಲ್ಲರೂ ಒಂದು ಗೂಡಿ ಏನ್ ಮಾಡ್ಬೇಕು, ನಾವು ಜೈಲು ವಾಸಗೆ. ಜೈಲು ಸುಮ್ನೆ ಜೈಲಿಗೆ ಹಾಕೋದಿಲ್ಲ, ಏನಾದ್ರೂ ಒಂದು ತಪ್ಪು ಮಾಡ್ಬೇಕಲ್ವಾ? ಏನ್ ತಪ್ಪು ಮಾಡ್ಬೇಕು ಅಂತ ವಿಚಾರ ಮಾಡ್ತಾನೆ. ಅಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಿತು. ಮದುವೆ ಕಾರ್ಯಕ್ರಮ ನಡೆದಾಗ ಆ ಭಗತ್ ಸಿಂಗ್ ಏನ್ ಮಾಡ್ತಾನ, ಎಲ್ಲರೊಂದಿಗೆ ಚರ್ಚೆ ಮಾಡಿ ಸುಮ್ನೆ ಯಾರಿಗೂ ಕೊಲೆ ಮಾಡೋದು ಬೇಡ, ಯಾರಿಗೂ ನೋವು ಮಾಡೋದು ಬೇಡ, ಯಾರಿಗೂ ರಕ್ತ ಹರಿಸೋದು ಬೇಡ, ಸುಮ್ನೆ ಗುಂಡು ಗುಂಡು ಹಾರಿಸಿ ಬಿಡ್ರು, ನಾವು ಶಬ್ದವನ್ನು ಮಾಡೋಣ ಅಂತ ಹೇಳಿ. ಆಯ್ತು, ಸಾಕಷ್ಟು ಜನ ಕೂಡಿದ್ರು, ಆ ಕಡೆ ಈ ಕಡೆ ಶಬ್ದಗಳನ್ನ ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ಬ್ರಿಟಿಷರೆಲ್ಲ ಓಡಿ ಬಂದು ನಮ್ಮ ಇವ್ರನ್ನ
ಕೆಲವೊಂದು ಯುವ ಜನಾಂಗದವ್ರನ್ನೆಲ್ಲ ಬಂಧಿಸಿದ್ರು ಕಾರಣ ಕೇಳ್ತಾರ, ಈ ರೀತಿ ಯಾಕೆ ಮಾಡಿದ್ರು ಅಂತ ಕೇಳಿದ್ರ ಇನ್ಕುಲಾಬ್ ಜಿಂದಾಬಾದ್ ಅಂತ ಹೇಳಿದ್ರ ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಿರಿ ಅಂತ ಹೇಳಿದ್ದು ನಿಮಗೆ ಕೇಳಿಸ್ತಾ ಇಲ್ಲ. ನಿಮ್ಮ ಕಿವಿಗೆ ಒಂದು ಕಿವುಡತನ ಬಂದದ. ನಿಮ್ಮ ಕಿವಿಗಳನ್ನು ನಿಮ್ಮನ್ನು ಎಚ್ಚರಿಸಗೊಳಿಸೋ ಸಲುವಾಗಿ ನಾವು ಗುಂಡುಗಳನ್ನ ಹಾರಿಸಿದ್ರು, ನಿಮ್ಮನ್ನು ಕೊಲ್ಲಕ್ಕಲ್ಲ ಅಂತ ಹೇಳ್ಬಿಡ್ತಾನ ಅವ್ನು. ನಿಮ್ಮನ್ನು ಕೊಲೆ ಮಾಡಿ ನಾವೇನ್ ಮಾಡ್ಬೇಕು? ನಿಮ್ಮಲ್ಲಿರುವಂತ ನಮ್ಮ ದೇಶವನ್ನು ಬಂದ ಕೃಷಿ ನಮ್ಮ ದೇಶದವ್ರನ್ನ ನೀವೇನ್ ಮಾಡ್ತಾ ಇದ್ದಾರೆ? ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನ ಗುಲಾಮಗಿರಿಯನ್ನ ಮಾಡ್ತಾ ಇದ್ದಾರಲ್ಲ. ಅದಕ್ಕಾಗಿ ನಿಮ್ಮನ್ನ ಶಬ್ದದಿಂದ ನಿಮಗ್ ಗೊತ್ತಾಗ್ತಾ ಇಲ್ಲ, ಈ ಶಬ್ದದಿಂದ ನಿಮ್ಮನ್ನ ಎಚ್ಚರಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ವೀರಾವೇಶದಿಂದ ಹೇಳ್ತಾ ಇದ್ದಾನ್ರಿ. ಅವಾಗ ಏನ್ ಮಾಡ್ತಾರ, ಇವಳಿಂದ ಬಹಳ ಅಪಾಯಕರವಾಗಿದೆ ಅಂತ ತಿಳ್ಕೊತಾರ ಅವ್ರು ಬ್ರಿಟಿಷರ. ಏನ್ ಮಾಡ್ತಾರ, ಕೊನೆಗ ಆ ಜೈಲ್ನಲ್ಲಿ ಹಾಕ್ತಾರ. ಜೈಲಿನಲ್ಲಿ ಇಷ್ಟೊಂದು ಚಿತ್ರ ಹಿಂಸೆ ಮಾಡ್ತಾರಲ್ರಿ, ಸರಿಯಾಗಿ ಊಟ ಕೊಡೋದಲ್ರಿ. ಊಟ ಕೊಟ್ಟರು ಸಹಿತ ಮುದ್ದಾಮ ಇಲ್ಲದ ಹುಳ ತಗೊಂಡ್ ಹುಳ ಅದ್ರೊಳಗೆ ಅನ್ನದೊಳಗೆಲ್ಲ ಕಲಿಸಿ ಅವ್ರು ಕೊಡ್ತಾರ. ಒಂದ್ ದಿವ್ಸ ಅಲ್ಲ 2 ದಿವ್ಸ ಅಲ್ಲ, ಈ ರೀತಿ ಹಿಂಸೆಗಳನ್ನ ಮಾಡ್ತಾರಲ್ರಿ. ಅವ್ರ ಮಲ್ಕೊಳ್ಳಬಾರ್ದು ಜಾಗದಾಗ ಅಲ್ಲಿ ಮಲಸ್ತಾರ್ರಿ. ಅವ್ರು ಸಾಕಷ್ಟು ಕೆಲ್ಸಗಳನ್ನ ಕೊಡ್ತಾರ್ರಿ. ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಕೆಲಸ ಮಾಡಿಸ್ಕೊಳ್ಳೋದು ಒಂದು ಹೀನ ಕೃತಿಯೊಳಗ ಅವ್ರನ್ನೆಲ್ಲ ನಮ್ಮ ಯುವ ಜನಾಂಗರನ್ನ ಅವ್ರು ನಡ್ಸ್ಕೊಂಡು ಬಂದ್ರು. ಇದರಲ್ಲಿ ಕೆಲವೊಬ್ಬರನ್ನೆಲ್ಲ ಆ ರಾಜಗುರು, ಸುಖದೇವ ಇವರಂತೂ 3 ಮಂದಿ ಬಹಳ ಒಂಥರ ಯುವಕರಲ್ಲಿ ಒಂದು ಸ್ಫೂರ್ತಿಯ ಒಂದು ಯಾವ ರೀತಿ ಅಂದ್ರನ ಪ್ರತಿಯೊಬ್ಬರನ್ನು ಮಲ್ಕೊಂಡವ್ರನ್ನ ಹುಚ್ಚೆಬ್ಬಿಸುವಂತ ಅವರಲ್ಲಿ ಒಂದು ಶಕ್ತಿ ಇತ್ತರದು. ಆ 3 ಜನರನ್ನೆಲ್ಲ ಏನ್ ಮಾಡಿದ್ರು, ಯಾವ ಜೈಲಿನಲ್ಲಿ ಇಟ್ರು ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರ. ಈ 3 ಜನರನ್ನ ಬದುಕಿಸೋದು ಬೇಡ. ಯಾಕೆ ಇದ್ದರು ಇವರೆಲ್ಲ ಬಹಳ ನಮ್ಮನ್ನೆಲ್ಲ ಹಾಳು ಮಾಡಕ್ಕೆ ನಮ್ಮ ದೇಶಕ್ಕೆ ಓಡಿಸ್ತಾರಂತ ಕೃಷ್ಣ ವಿಚಾರ ಮಾಡ್ರು. ಕೊನೆಗೆ ಇವ್ರು 3 ಮಂದಿ ಏನ್ ಮಾಡೋಣ ಅಂತ ಕೃಷ್ಣ ಅವರೊಳಗ ನಮ್ಮ ನೇಣಿಗೆ ಅಂದ್ರ ನಮ್ಮ ಇದಕ್ ಹಾಕಬೇಕು, ನೇಣು ಗಂಬಕ್ ಹಾಕಬೇಕು ಅಂತ ಕೃಷ್ಣ ಅವ್ರು ಚರ್ಚೆ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಾವ್ ಹೆದರೋದಿಲ್ಲ, ನೀವ್ ಯಾವ ಶಿಕ್ಷೆ ಕೊಟ್ರೆ ಹೆದರಿಲ್ಲ, ಒಟ್ಟು ನಮ್ಮ ದೇಶವನ್ನು ಬಿಟ್ಟು ಹೋಗ್ರಿ. ಆ ತಕ್ಷಣ ಅಲ್ಲಿ ಜೈಲ್ದಲ್ಲಿ ಇದ್ರು ಸಹಿತ ಎಲ್ಲಾ ಕಡೆ ಪತ್ರಿಕೆ ಮುಖಾಂತರ ಎಲ್ಲಾ ಕಡೆ ಒಂದು ಪ್ರಚಾರ ಆಗ್ತಾ ಇತ್ತು. ಅವ್ರಿಗೆಲ್ಲ ಒಂಥರ ಹುರುಪು ಬರ್ತಾ ಇತ್ತು. ಇವ್ರು 3 ಮಂದಿನ ಒಂಥರ ಜೀವ ತೆಗದ್ರಂದ್ರ ನಾವು ಸುಮ್ನೆ ಇಲ್ಲಿ ಇರಬೇಡ, ಹೋರಾಟ, ಹೊರಗೆ ಹೋರಾಟ, ಒಳಗೆ ಹೋರಾಟ, ಎಲ್ಲೇ ನೋಡ್ತಾರಿಲ್ಲ ಎಲ್ಲಾ ಕಡೆ ಹೋರಾಟ ನಡ್ದೇ ಇತ್ತು. ಕೊನೆಗೆ ಏನಾಗ್ಬಿಡ್ತದೆ ಅಂತ ಕೇಳಿದ್ರ ಅಲ್ಲಿ ನೀರು ಏರ್ಲಿಕ್ಕೆ ಇನ್ನೆಷ್ಟಿದೆ ಮೇಡಮ್? ಇನ್ನೊಂದ್ 5 ನಿಮಿಷ ರೀ, ಸಮಯ ಆತನ್ರಿ. ಓಕೆ ರೀ, ಇನ್ನು 2 ನಿಮಿಷ. ಇಲ್ಲ ಇನ್ನು ಕೇಳ್ಬೇಕು ಅನ್ಸ್ತದೆ. ಏನ್ ಮಾಡೋದು, ಸಮಯದ ಟೈಮಿಂಗ್ ಫಿಕ್ಸ್ ಮಾಡಿದಾರಲ್ಲ. ಹಾ ರೀ, ತುಂಬಾ ಚೆನ್ನಾಗಿದೆ. ಅವರು 3 ಮಂದಿನ ನೇಣಿಗೆ ಏರ್ಸಲಿಕ್ಕೆ ಬ್ರಿಟಿಷರು ಎಲ್ಲಾ ತಯಾರು ಮಾಡ್ಬೇಕಾದ್ರೆ ಕೊನೆಗೆ ನಾಳೆ ಮಾಡ್ಬೇಕನ್ನೋಷ್ಟ್ರೊಳಗ ಒಂದು ಪುಸ್ತಕ ಬೇಕಾಗಿರ್ತದ ಯಾರಿಗೆ, ಭಗತ್ ಸಿಂಗ ಅಲ್ಲೇನ್ ಕಾವಲುಗಾರ ಇರ್ತಾನ್ರಿ, ಇಂತ ಪುಸ್ತಕ ಕೊಡು ಅಂತ ಹೇಳ್ತಾನ. ಅಂತ ಅಲ್ಲ, ನೀನು ಪ್ರಾಣ ಹೋದ ಪುಸ್ತಕ ಎದಕ್ಕೆ ಬೇಕಂದು ಕೂಡಲೇ ಇಲ್ಲ, ಕೊನೆ ಉಸಿರು ಇರೋ ತನಕ ನಾ ಪುಸ್ತಕ ಓದಿ ಆ ಮುಂದಿನ ಜನ್ಮದಲ್ಲಿ ಆತ್ಮ ಏನಿರ್ತಲ್ಲ ಆ ಆತ್ಮಕ್ಕ ನಾನು ಮತ್ತೆ ಮುಂದೆ ಯಾವ ರೀತಿ ಹೋರಾಡ್ಬೇಕು ಅನ್ನೋಂತ ಒಂದು ವಿಷಯಗಳನ್ನ ತಿಳ್ಕೊಬೇಕು, ಜ್ಞಾನವನ್ನು ತಿಳ್ಕೊಬೇಕಂತ ಹೇಳ್ತಾರೆ. ಕೊನೆಗೆ ನೀನು ಹತ್ತಬೇಕಾದ್ರೆ 1 ಅಧ್ಯಾಯ ಇನ್ನೂ ಪೂರ್ಣ ಆಗಿರೋದಿಲ್ಲ, ಆ ಸಹಿತ ಅವರನ್ನ ಕರ್ಕೊಂಡು ಹೋಗ್ತಾರೆ. ಇಷ್ಟೊಂದು ಓದ್ತೇನಂದ್ರೂ ಸಹಿತ ಬಿಡ್ಲಿಲ್ಲ ಅವರು, ಯಾಕಾದ್ರು ಮೇಲಿನ ಅವ್ರ ಆಜ್ಞೆ ಆಗಿತ್ತರದ. ಆಮೇಲೆ ಸುಖದೇವ ಇವ್ರು 3 ಜನರಲ್ಲಿ ಕರ್ಕೊಂಡು ಹೋಗ್ತಾರ. ತಂದೆ ಇದ್ದವ ಬರ್ತಾನ. ತಂದೆ ಇದ್ದು ಬಂದ ಕೃಷ್ಣ ಏನೋ ತಿಳಿಲಾರ್ದ ನನ್ನ ಮಗ ತಪ್ಪು ಮಾಡಿದಾನ ಬಿಡ್ರಿ ಅಂತ ಹೇಳಿದಾಗ ಅವಾಗ ಭಗತ್ ಸಿಂಗ್ ಸಿಟ್ಟು ಬರ್ತದ್ರಿ. ಅಲ್ಲ ಅಪ್ಪ, ನಾನು ಗಂಬಿ ಹೋಗಕಶಿಂದ ಪ್ರಾಣ ಹೋಗ್ಬೇಕಾದ್ರೆ ಅಂತ ಒಂದು ಬೇರೆ ದೇಶದವ್ರ ಹತ್ರ ನೀನು ಕೈ ಮುಗಿತಾ ಇಲ್ಲ, ತಪ್ಪಾಯ್ತಪ್ಪ ಮಗ. ಆ ಮನೆಯಲ್ಲಿ ಒತ್ತಡ, ನಿನ್ನ ತಾಯಿ ಬೇರೆದವ್ರ ಒತ್ತಡ, ಇನ್ನೂ ಸಣ್ಣ ವಯಸ್ಸಿನಲ್ಲಿ ಈಗ 15-16 ವರ್ಷಕ್ಕ ದೇಶ ಸ್ವಾತಂತ್ರ್ಯಕ್ಕಾಗಿ ಸೇರ್ಕೊಂಡ್ರಿ. ಆಮೇಲೆ 25-26ನೇ ವರ್ಷಕ್ಕಂದ್ರ ಅವನು ಮರಣ ಹೊಂದಿದನ್ರಿ. ಎಂತ ನೋಡ್ರಿ, ಈಗಿನ ನಮ್ಮ ಮಕ್ಕಳು ಅದಾರ್ರಿ ಹಿಂಗ. ಆ ಬಂದಂತ ಸ್ವಾತಂತ್ರ್ಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವ್ರದು. ಕೊನೆಗೆ ಈ ರೀತಿ ಇದು ಮಾಡ್ಕಿಸಿದ ತಾಯಿ ಅಳ್ತಾ, ಯಾಕೆ ಅಳ್ತಿ ತಾಯ ಅವ್ವ ಅಂತ ಕೇಳ್ತಾನ್ರಿ. ಈ ನನ್ನ ಗರ್ಭಕ್ಕಾಗಿ ಅಳ್ತಾ ಇದ್ದೀನಿ ಮಗ ಅಂತ ಹೇಳ್ತಾನೆ. ಯಾಕಂದ್ರೆ ನಿನ್ನಂತ ಒಬ್ಬ ಮಗನ ಕೊಟ್ಟಲ್ಲ ನನ್ನ ಗರ್ಭದಿಂದ,
ಇನ್ನು ಹಲವಾರು ನನ್ನ ಗರ್ಭದಲ್ಲಿ ನಿನ್ನಂತ ಒಂದು ಮಕ್ಕಳು ಹುಟ್ಟಿತಿರಂದ್ರ ಇನ್ನೂ ದೇಶಕ್ಕಾಗಿ ನಾನು ಕೊಡ್ತಾ ಇದ್ದೆಪ್ಪ ಮಗ. ನೋಡ್ರಿ ಎಂಥ ವೀರ ಧೀರ ತಾಯಿ ನೋಡ್ರಿ. ಇಂಥ ಒಂದು ತಾಯಿಯಂದಿರ ಭಾರತೀಯ ಮಾತೆಯ ಪುತ್ರರನ್ನು ಕೊಟ್ಟಂತ ಮಹಾ ತಾಯಿಯರೇ ಭಾಗ್ಯವಂತರಲ್ಲ. ಅಂಥ ಒಂದು ಸ್ವತಂತ್ರ ನಮಗಾಗಿ ಕೊಟ್ಟಿದ್ದಾರೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಾವೆಲ್ಲರೂ ಆ ತ್ಯಾಗದ ಪ್ರತಿಫಲವಾಗಿ ಅವರ ಉಸಿರಿನಿಂದ ಆ ಭಾರತದ ಒಂದು ಧ್ವಜ ಹಾರ್ತಾ ಇದೆ. ಅದಕ್ಕಾಗಿ ಹಲವು ರೀತಿಯ ನಾವು ನಮನಗಳನ್ನು ಮಾಡ್ತಾ ಜೈ ಹಿಂದ್ ಜೈ ಭಾರತ ಅವಕಾಶ ಕೊಟ್ಟಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ.